ಅವ್ರು ಎದಕ್ಕೆ ಭೇಟಿ ಆಗ್ಬೇಕಂತಂದ್ರೆ ಅವ್ರದ್ದು ಎವರೇಜ್ ಐತಿ 150 160 ಟನ್. ಅವ್ರು ಒಂದು 5 ಪಾಯಿಂಟ್ ಹೇಳಿದ್ರು. 5 ಪಾಯಿಂಟ್ ಇಂಪಾರ್ಟೆಂಟ್ ಅವ್ ಏನೇನಪ್ಪ ಅಂತಂದ್ರೆ ಆದ್ರೆ ನಮ್ಮಲ್ಲಿ ಪದ್ಧತಿ ಹೆಂಗಪ್ಪ ಅಂತಂದ್ರೆ ನಂದು ಕಬ್ಬು ಹಚ್ಚು ಪದ್ಧತಿ ಗೊಬ್ಬರ ಯಾವ ಟೈಪ್ ಕೊಡಬೇಕು, ಯಾವ ಟೈಮ್ದಾಗ ಏನು ಗೊಬ್ಬರ ಕೊಡಬೇಕು, ಹೆಂಗೆ ಕೊಡಬೇಕು. ಇನ್ನು ನಮಗೆ ಮುಂದೆ ಏನಾಗಬೇಕೈತಿ, ಗಂಡು ಮಟ್ಟೆ ಆಗಬೇಕು, ಕಬ್ಬು ಮಟ್ಟೆ ಆಗಬೇಕು, ಒಳಗಿನ ಲಳಿಗೆ ಬೀಳಬಾರ್ದು, ಬೆಂಡು ಬೀಳಬಾರ್ದು. ಇದ್ರ ಸಂಬಂಧ ಇದ್ರಲ್ಲ. ಪ್ರಥಮವಾಗಿ ಅನ್ನದಾತ ರೈತನಿಗೆ ಶಿರಸಾಷ್ಟಾಂಗ ನಮಸ್ಕರಿಸಿ ಹಾಗೂ ಯೋಧರಿಗೆ, ಶಿಕ್ಷಕರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕರಿಸಿ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೂ ನಮಸ್ಕರಿಸಿ, ಇಲ್ಲಿ ಒಂದು ದಳವಾಯುಧ ತೋಟದಲ್ಲಿ 2ನೇ ಸಲ ಇದು ನಾನು ಬರೋದು. ಹೋದ ವರ್ಷ ಇಲ್ಲಿ ಆಯೋಜನೆ ಮಾಡೋದು ಶಿವಾನಂದ ದಳವಾಯವರು, SP ದಳವಾಯಿಯವರು ನಮಗೆ ಇಲ್ಲಿ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೂ ನಾನು ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈಗ ಒಂದು ಗಣಪತಿದು ಒಂದು 2 ಮಿನಿಟ್ ಹೇಳ್ತೀನಿ. ಗಣಪತಿ ಮತ್ತು ಎಲ್ಲ ದೇವರು ಕೂಡಿ ಪರಮೇಶ್ವರ ಕಡೆ ಅವ್ರವ್ರು ಬಡ್ದಾಡೋ ಮುಂದೆ ನಾ ಶ್ರೇಷ್ಠ ಅಂತೇಳಿ ಇದು ಮಾಡತ್ತಿರೋರ. ಅವಾಗ ಅವ್ರೆಲ್ಲರೂ ಕೂಡಿ ಇಲ್ಲಾದ್ರೆ ಪರಮೇಶ್ವರ ಪಾರ್ವತಿ ಕಡೆ ಹೋಗುನು, ಯಾರು ಶ್ರೇಷ್ಠ ಅನ್ನೋದು ನಿಮಗೆ ಗೊತ್ತಾಗ್ತೈತಿ. ನಾವು ಹೇಳತ್ತೆ ಎಲ್ಲರೂ ಅವ್ರ ಕಡೆ ಹೋದ ಟೈಮ್ದಾಗ ಪರಮೇಶ್ವರ ಇದ್ದವ ಪಾರ್ವತಿ ಇಬ್ಬರು ಹೇಳ್ರಂತ, ಯಾರು ಶ್ರೇಷ್ಠ ಅಂದ್ರೆ ನೀವು ಹಿಂಗೆ ಮಾಡ್ರಿ, ಇಡೀರಿ ಎಲ್ಲ ನಮ್ಮ ಇಡೀ ನಮ್ಮದು ಇದ್ರೊಳಗೆ ಎಲ್ಲ ಕ್ಷೇತ್ರ ಅಡ್ಡಾಡಿ, ಪುಣ್ಯ ಕ್ಷೇತ್ರಗಳು ಅಡ್ಡಾಡಿ ಇದು ಮಾಡಿ ಅಲ್ಲಿಂದ ತೀರ್ಥ ತೊಗೊಂಬಂದ ಯಾರು ಕೊಡ್ತೀರಿ ಅವ್ರು ಶ್ರೇಷ್ಠ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ದೇವ್ರ ಅವ್ರವ್ರ ವಾಹನಗಳು ತಗೊಂಡು ಇಡೀ ಜಗತ್ತು ಸುತ್ತಾಕಿದ್ದು ಈ ತರಬೇಕಂತೆ ನಾ ಮುಂದೆ ಹೋದ್ರಂತ. ಅವಾಗ ಗಣಪತಿ ಇದ್ದವ ಅಲ್ಲೇ ಗಪ್ ಕೂತಿರತ್ತ. ಗಣಪತಿ ಕೂತಾಗ ಯಾಕಪ್ಪ ಗಣಪತಿ ಮತ್ತು ನೀ ಯಾಕೆ ಹೋಗಿಲ್ಲ ಅಂತ ಕೇಳ್ಕೂಲೆ, ನನ್ನ ಜಗತ್ತ ಇಲ್ಲೇ ಐತಿ, ನನ್ನ ಇದನ್ನೇ ಇಲ್ಲೇ ಐತಿ, ಎಲ್ಲ ದೇವ್ರು ಇಲ್ಲೇ ಅದಾರ ಅಂತೇಳಿ ಅಲ್ಲೇ ತಂದೆ ತಾಯಿ 3 ಸುತ್ತು ಹಾಕಿ ನಮಸ್ಕಾರ ಅಲ್ಲೇ ಕೂತತ್ತ. ಅದಕ್ಕೆ ಅವಾಗಿಂದ ಈ ಗಣಪತಿಗೆ ಪ್ರಥಮ ಪೂಜೆ ಯಾವಾಗೂ ಗಣಪತಿಗೆ ನೋಡ್ರಿ ಎಲ್ಲೋ ಒಂದು ಮಾಡ್ಬೇಕಾದ್ರೆ ವಿಘ್ನನಾಶಕನ ಪೂಜೆ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಅವಾಗ ತಂದೆ ತಾಯಿನ ದೇವ್ರ ತಂದೆ ದೇವ್ರ ಅಂತ ಹೇಳಿ ಅವಾಗ ಅವ್ರು ಏನು ಇದು ಮಾಡಿಪಟ್ಟಿಗೆ ಅವಾಗಿಂದ ಯಾವುದೋ ಒಂದು ಪೂಜೆ ಮಾಡ್ಬೇಕಾದ್ರೆ ಗಣಪತಿ ಪೂಜೆ ಫಸ್ಟ್ ವಿಘ್ನನಾಶಕನ ಪೂಜೆ ಮಾಡ್ತಾರೆ. ಯಾವಾಗ ಹಂಗೆ ತಂದೆ ತಾಯಿ ಪೂಜೆ ಅವ್ರ ಗಣಪತಿ ಮಾಡಿದ ಹಂಗೆ ನಮ್ಮದು ರೈತರ ದಯಮಾಡಿ ಒಂದು ಹೇಳ್ತೀನಿ, ನಮ್ಮ ಭೂಮಿ ತಾಯಿ ಪೂಜೆ ಮಾಡಿರಿ. ಪ್ರಥಮವಾಗಿ ತಂದೆ ತಾಯಿನ ಪೂಜೆ ಮಾಡಿರಿ. ಎರಡನೇದ ಭೂಮಿ ತಾಯಿ ಪೂಜೆ ಮಾಡಿರಿ. ಭೂಮಿ ತಾಯಿ ನಮ್ಗೆ ಯಾಕಂದ್ರೆ ಈಗ ನಮ್ಗೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ಭೂಮಿ. ನಮ್ಮ ರೈತಗೆ ನಮ್ಮ ಕಬ್ಬು ಬೆಳೀಲಿ, ಯಾವುದೋ ಒಂದು ಕ್ಷೇತ್ರ ಏನೇ ಬೆಳೆದ್ರು ನಮ್ಮ ಭೂಮಿ ಫಲವತ್ತತೆ, ಭೂಮಿ ನಮಗೆ ತಾಕತ್ತ, ಭೂಮಿ ನಮಗೆ ಆಶೀರ್ವಾದ ಕೊಟ್ಟಂದ್ರೆ ರೈತ. ಯಾಕಂದ್ರೆ ನಮ್ಗೆ ಏನಾಗತ್ತೈತಿ, ಭೂಮಿ ಕಡೆ ನಾವು ಲಕ್ಷ ಕೊಡತ್ತಿಲ್ಲ ಯಾರು. ಭೂಮಿ ತಾಯಿ ಏನಾಗತ್ತೈತಿ, ಭೂಮಿಯಿಂದ ಏನು ನಮ್ಮ ಭೂಮಿಗೆ ನಾವು ಎಲ್ಲ ಬೆಳೆ ಹಾಕತ್ತೇವೆ. ಕಬ್ಬು ಹಾಕ್ತೇವೆ, ಗೊಂಜಾಳ ಹಾಕ್ತೇವೆ, ಸೋಯಾಬೀನ್ ಹಾಕ್ತೇವೆ, ಶೇಂಗಾ ಹಾಕ್ತೇವೆ, ಯಾವುದೋ ಒಂದು ಹಾಕ್ತೇವೆ, ಬಾಳಿಗಿಡ ಹಾಕ್ತೇವೆ. ಯಾವುದೋ ಒಂದು ಬೆಳೆ ಹಾಕ್ಬೇಕಾದ್ರೆ ನಾವು ಭೂಮಿ ತಾಯಿಗೆ ಹಾಕ್ತೇವೆ. ಭೂಮಿ ತಾಯಿ ಉಡ್ಯಾಕೆ ಕೊಟ್ಟಿದ್ದು ಎಂದು ಇಟ್ಕೊಂಗಿಲ್ಲ, ಭೂಮಿ ತಾಯಿ ರಿಟರ್ನ್ ಕೊಡತ್ತಾಳ. ಯಾಕಂದ್ರೆ ಒಂದೇನು ಕಬ್ಬು ಹಚ್ಚಿರು ಕಬ್ಬು ಕೊಡ್ತಾಳ, ಯಾವುದೋ ಒಂದು ಹಾಕಿರು ಕೊಡ್ತಾಳ. ಆದ್ರೆ ನಾವು ಇನ್ನೂ ಮಟ್ಟ ನಾವು ರೈತರು ವಿಚಾರ ಮಾಡಿಲ್ಲ, ಭೂಮಿ ತಾಯಿಗೆ ನಾವು ಏನು ಕೊಟ್ಟು, ಭೂಮಿ ತಾಯಿ ನಮ್ಗೆ ಕೊಡತ್ತಾಳ, ಭೂಮಿ ತಾಯಿಗೆ ನಾವು ಏನು ಕೊಟ್ಟು. ನಾವು ಭೂಮಿ ತಾಯಿ ಕೊಡಕ್ಕೆ ತಯಾರಿಲ್ಲ, ಬಿಸಿಲ ತಿನ್ಸಕ್ಕೆ ತಯಾರಿಲ್ಲ. ಯಾಕಂದ್ರೆ ರೆಸ್ಟ್ ಬಿಡಕ್ಕೆ ತಯಾರಿಲ್ಲ. ಒಬ್ಬ ಮನುಷ್ಯ ಭಾಳ ಆದ್ರೂ 8 ತಾಸು ದುಡ್ದಾನು, 10 ತಾಸು ದುಡ್ದಾನು, 12 ತಾಸು ದುಡ್ದಾನು, ಆದ್ರೂ ಮತ್ತೊಂದು 13ನೇ ತಾಸಿಗೆ ರೆಸ್ಟ್ ಬೇಕು. ಆದ್ರೆ ಭೂಮಿ ತಾಯಿ ನಮಗೆ 24 ತಾಸಲ್ಲಿ 12 ತಿಂಗಳಲ್ಲಿ 2 ವರ್ಷ 3 ವರ್ಷ ಆದರೂ ಆ ಭೂಮಿ ನಾವು ಒಮ್ಮೆ ರೆಸ್ಟ್ ಕೊಡತ್ತಿಲ್ಲ. ನಾವು ಇವತ್ತು ಕಬ್ಬು ತೆಗಿಯತ್ತೀವಿ, ರೌಂದಿ ಸುಡತ್ತೀವಿ, ಆಮೇಲೆ ಮತ್ತೆ ಹೊಳ್ಳಿ ಮತ್ತೊಂದು ಬೆಳೆ ಮಾಡೋದ, ತೆಗಿಯೋದ, ಮತ್ತೊಂದು ಬೆಳೆ ಮಾಡೋದ. ಬರೇ ನಾವು ನಮ್ಗೆ ಬೇಕತ್ತೆ ನಮ್ಗೆ ಮಾಡ್ಕೋತ ಹೊಂಟೇವೆ. ಆದ್ರೆ ಭೂಮಿ ತಾಯಿ ಕಡೆ ಲಕ್ಷ ಕೊಟ್ಟಿಲ್ಲ. ಅದಕ್ಕೆ ದಯಮಾಡಿ ರೈತರು ಎಲ್ಲರೂ ಒಂದು ಭೂಮಿ ತಾಯಿ ಕಡೆ ಲಕ್ಷ ಕೊಡ್ರಿ. ಭೂಮಿ ತಾಯಿಗೆ ಕಮ್ಮಿ 3 ವರ್ಷದಾಗ ಒಮ್ಮೆರೆ ಒಂದು ಕಬ್ಬು 3 ವರ್ಷದಾಗ ಒಮ್ಮೆರೆ ಒಂದು 2 ತಿಂಗಳು 3 ತಿಂಗಳು ಬಿಸಿಲ ಚಲೋದಂಗೆ ಕಾಶಿ ಅದನ್ನ ಫಲವತ್ತತೆ ಹೆಚ್ಚು ಮಾಡ್ಕೊಂಡು ಭೂಮಿ ತಾಯಿ ಕೊಡ್ಬೇಕಂದ್ರೆ ನಾವು ಏನು ಕೊಡಬೇಕು, ಭೂಮಿ ತಾಯಿ ಕೊಡ್ಬೇಕಂತಂದ್ರೆ ಮೊದಲಂದ್ರೆ ನಮ್ಗೆ ಭಾಳ ಇಂಪಾರ್ಟೆಂಟ್ ಸಗಣಿ ಗೊಬ್ಬರ. ಭಾಳ ಇಂಪಾರ್ಟೆಂಟ್. ಎಲ್ಲಕ್ಕಿಂತ ಹೆಚ್ಚು ನಮಗೆ ಭೂಮಿ ತಾಕತ್ತಾಗೋದಂದ್ರೆ ಸಗಣಿ ಗೊಬ್ಬರದಿಂದ. ಈಗೇನಾಗೈತಿ ಎಲ್ಲದ ನಮ್ಮ ಹುಡುಗರೆಲ್ಲ ಪ್ಯಾಟಿ ಸೇರ್ಯಾರು, ಎಲ್ಲರೂ ಅಡ್ಡಾಡಕ್ಕೆ ಹೆಚ್ಚಾಗ್ಯಾರು. ಮನ್ಯಾಗ ದನಗಳು ಮಾಡಕ್ಕೆ ಭಾಳ ಇಲ್ಲ. ಎಲ್ಲರೂ ಚಲೋ ರೈತರು ಇಂಥವ್ರು ಒಂದು 3 4 2 ಎಮ್ಮಿಗೆ ಸಾಕೋತಾರು. ಸಗಣಿ ಗೊಬ್ಬರ ಸಿಗುವಾತು. ಸಗಣಿ ಗೊಬ್ಬರ ಹಾಕಣತ್ತೀರಿ, ಎಲ್ಲಿ ತರೋ ಸಗಣಿ ಗೊಬ್ಬರ? ಸಗಣಿ ಗೊಬ್ಬರ ಪರ್ಯಾಯ ಮತ್ತೆ ಗೊಬ್ಬರಗಳು ಅದಾವೆ. ಸಗಣಿ ಗೊಬ್ಬರ ಬದಲಿ
ನೀವು ಇದು ಮಾಡೋದ್ರೆ ಹಸಿರಲ್ಲಿ ಗೊಬ್ಬರ ಮಾಡಿರಿ. ಒಂದು ಸಲ ನೀವು ಹಸಿರು ಒಂದು ಬಿಟ್ಟು 2 ಸಲ ಹಸಿರಲ್ಲಿ ಗೊಬ್ಬರ ಮಾಡ್ಕೊಂಡು ನೆಲ ತಯಾರು ಮಾಡ್ಕೊಂಡ್ರೆ ಅಗದಿ ಫಸ್ಟ್ ಕ್ಲಾಸ್ ನೆಲ ತಯಾರಾಗ್ತೈತಿ. ಹಸಿರಲ್ಲಿ ಗೊಬ್ಬರಕ್ಕೂ ಟೈಮ್ ಇಲ್ಲಪ್ಪ ಅಂತಂದ್ರೆ ಅಟ್ಲೀಸ್ಟ್ ಕಾಂಪೋಸ್ಟ್, ನಮ್ಮ ಈಗ ಶುಗರ್ ಫ್ಯಾಕ್ಟ್ರಿ ಕಾಂಪೋಸ್ಟ್ ಚಲೋ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡಿಕೊಡತ್ತಾರು. ಕಾಂಪೋಸ್ಟ್ ಗೊಬ್ಬರ ಹಾಕ್ರಿ. ಒಟ್ಟು ಯಾವುದೋ ರೀತಿಯಿಂದ ಭೂಮಿ ಫಲವತ್ತತೆ ಫಸ್ಟ್ ಹಾಕಬೇಕು. ಇದು ನಮಗೆ ಹೇಳಿಕೊಟ್ಟವ್ರಪ್ಪ ಅಂತಂದ್ರೆ ಡಾಕ್ಟರ್ ಸಂಜಯ್ ಮಾಣಿ ಅವರು ಹಾಗೂ ರುದ್ರಕುಮಾರ್ ಹಾಲಪ್ಪನವ್ರು ಸರ್. ಈಗ ನಾವು ಮೊದಲಿಂದ ನಮ್ಮ ಮೇನ್ ಗುರುಗಳವರ ಡಾಕ್ಟರ್ ಸಂಜಯ್ ಮಾಣಿ ಅವರು ಹಾಗೂ ರುದ್ರಕುಮಾರ್ ಹಾಲಪ್ಪನವ್ರು ಸರ್. ನಮಗೂ ಈಗ ಏನಾಗತ್ತಿತ್ತು, ನಾನು ಮೊದಲು ಸ್ಟಾರ್ಟಿಂಗ್ 1996ರಿಂದ ಹಿಡ್ಕೊಂಡು ಮುಂದೆ ನಾನು ಈ ಕಡೆ ಅಗ್ರಿಕಲ್ಚರ್ ಮಾಡಕತ್ತೀನಿ. ನಂದು 40, 45, 50 ಅಗದಿ ಹೆಚ್ಚಂದ್ರೆ 60 ಟನ್ ಮಟ್ಟ ನಾ ತೆಗೆದೆವು. ಅದಕ್ಕೇನೈತಿ, ನಮಗೆ ಯಾವಾಗ ಗುರುಗಳು ಭೇಟಿ ಆದರು, ಯಾವಾಗಲೂ ಒಂದು ಮನುಷ್ಯಾಗ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ನಾವು ಮುಂದೆ ಗುರಿ ಇಟ್ಕೊಂಡು ಹಿಂದೆ ಗುರುವಿನ ಆಶೀರ್ವಾದ ಇತ್ತು, ಅವ್ರ ಒಂದು ಮಾರ್ಗದರ್ಶನ ಇತ್ತಂದ್ರೆ ಇವತ್ತು ಯಾವುದೋ ಒಂದು ಬೆಳೆಯೊಳಗೆ ನಾವು ಅತಿ ಉನ್ನತವಾಗಿ ನಾವು ಬೆಳೆಯೋಕ್ಕೆ ಸಾಧ್ಯ ಐತಿ. ಹಂಗೆ ನಮಗೆ ಡಾಕ್ಟರ್ ಸಂಜಯ್ ಮಾಣಿ ಅವರ ಒಂದು ಮಾರ್ಗದರ್ಶನದಾಗ ನಾವು ಎಲ್ಲ ಅವ್ರು ಕೇಳ್ಕೊಂಡು ಅವಾಗ ಅವ್ರು ಒಂದು 5 ಪಾಯಿಂಟ್ ಹೇಳ್ರಿ, ಮೇನ್ ಇಂಪಾರ್ಟೆಂಟ್ 5 ಪಾಯಿಂಟ್ ಹೇಳ್ರಿ. ಏನು ಹೇಳ್ರಪ್ಪ ಅಂತಂದ್ರೆ, ನಾವು ಕಬ್ಬು ಬೆಳಿಬೇಕಂದ್ರೆ ಅವ್ರದ್ದೇನು ಹೆಂಗೆ ಅವ್ರು ಎದಕ್ಕೆ ಭೇಟಿ ಆಗ್ಬೇಕಂತಂದ್ರೆ ಅವ್ರದ್ದು ಎವರೇಜ್ ಐತಿ 150ರಿಂದ 160 ಟನ್. ಅವ್ರು 200 ಟನ್ ಟಾರ್ಗೆಟ್ ಇಟ್ಕೊಂಡು ಮಾಡತ್ತರು. ಆದ್ರೆ ಇನ್ನೂ ಮಟ್ಟ ಅವ್ರದ್ದು 200 ಟನ್ ಮುಟ್ಟಕ್ಕೆ ಆಗಿಲ್ಲ. ಯಾಕಪ್ಪ ಅಂತಂದ್ರೆ ಕ್ಲೈಮೇಟ್ ಅದಕ್ಕೆ ಬರೋಬ್ಬರ ಸಾಥ್ ಕೊಡುವತ್ತು ಅವ್ರಿಗೆ. ಅದಕ್ಕೇನೈತಿ, ಹೈಯೆಸ್ಟ್ 2017 168 ಟನ್ ತೆಗೆದವರು. ಈಗ ಮೊನ್ನೆ ಹೋಗಿನಿ, ಅದು 130ರಿಂದ 140 ಟನ್ ಟಾರ್ಗೆಟ್ ಈ ಸದ್ಯ ಪ್ಲಾಟ್ ಅದಾವು. ಅಲ್ಲಿ ನಮ್ಮ ಮಹಾರಾಷ್ಟ್ರದಾಗ ಎಷ್ಟೊಂದು ಜನ ನಮ್ಮ ಒಂದು ಗ್ರೂಪ್ ಐತೆ ಅವ್ರದ್ದು. ಆ ಗ್ರೂಪ್ನವ್ರು ನಾವು ಎಲ್ಲ ತಿರುಗಾಡಿ ನೋಡೇವಿ. ಆ ಗ್ರೂಪ್ನಾಗ ಕಮ್ಮಿ ಅಂದ್ರೂ 100 ಟನ್ನ, 110 ಟನ್ನ, 120 ಟನ್ನ, 130 ಟನ್ನ ಅಗದಿ ಸಹಜ. ನಾವು ಹೆಂಗೆ ಒಂದು ನಮ್ಮ ಬಿದ್ದು 50 ಟನ್ ಬಿತ್ತು, 60 ಟನ್ ಹೆಂಗೆ ಹೋಗ್ತೀವಲ್ಲ, ಹಂಗೆ ಅವ್ರು ಸಹಜ ಮಾತಾಡ್ತಾರೋ. 110 ಟನ್ ಬಿದ್ದೈತಿ, 120 ಟನ್ ಬಿತ್ತು. 120 ಟನ್ ಬಿತ್ತು ಅಂದ್ಕೊಳ್ಳಿ, ಯಾಕಪ್ಪ ಹೆಂಗೆ ನಮಗೆ ಸಾಧ್ಯ ಐತೆ ಅಂತ ನಾವೆಲ್ಲ ಅಲ್ಲಿ ಹೋಗಿ ವಿಚಾರ ಮಾಡಿ ಆ ಡಾಕ್ಟರ್ ಸಂಜಯ್ ಮಾಣಿ ಅವರು, ಬಾಳಾಸಾಬ್ ಗೊರು ಅವರು, ಆಮೇಲೆ ಅಶೋಕ್ ಖೋತ್ ಅವರು, ಹಿಂಗೆ ಕೆಲವೊಂದೆಲ್ಲ ರೈತರ ಜೋಡಿ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಒಂದು 5 ಪಾಯಿಂಟ್ ಹೇಳಿದ್ರು. 5 ಪಾಯಿಂಟ್ ಇಂಪಾರ್ಟೆಂಟ್ ಅವು ಏನೇನಪ್ಪ ಅಂತಂದ್ರೆ, ಒಂದೇದ್ದು ಅವ್ರು ಹೇಳಿದ್ದು ಮಣ್ಣಿನ ಫಲವತ್ತತೆ ಭಾಳ ಇಂಪಾರ್ಟೆಂಟ. ಮಣ್ಣಿನ ಫಲವತ್ತತೆ ಯಾಕಪ್ಪ ಅಂತಂದ್ರೆ ಅದಕ್ಕೆ ಕಡೆ ನಾವು ಲಕ್ಷ ಕೊಡತ್ತಿಲ್ಲ. ಅದಕ್ಕೆ ಇದೇ ಹೇಳಿ ಭಾಳ ಲಕ್ಷ ಕೊಡಬೇಕು ಮಣ್ಣಿನ ಫಲವತ್ತತೆ ಬಗ್ಗೆ. ಯಾಕಂದ್ರೆ ನಾವು ಈ ನಮೂನಿ ಎಲ್ಲ ನಾವು ರಾಸಾಯನಿಕ ಹಾಕಿ ಈ ನಮೂನಿ ಹಾಕಿ ಮುಂದಿನವರಿಗೆ ನಾವು ಭೂಮಿ ಬಿಟ್ಟು ಕೊಡಬೇಕಾಗೈತಿ. ಈಗ ಯಾವ್ದಕ್ಕೆ ಎಲ್ಲ ಭೂಮಿ ಬರಡಾಗತ್ತವು. ಅಂದ್ರೆ ನಮ್ಮೊಂದು 20 ಟನ್ 30 ಟನ್ ಬರ ಆಯ್ತಪ್ಪ ಅಂತಂದ್ರೆ ಭೂಮಿ ಬರಡಾಗೈತಿ ತಿಳ್ಕೋದನ. ಸೋಯಾಬೀನ್ ಹಾಕೇರಿ ನಂದು 5 ಕ್ವಿಂಟಲ್ ಬಿದ್ದೈತಿ, 6 ಕ್ವಿಂಟಲ್ ಅಂದ್ರೆ ಬರಡ್ ಆದಂಗನ. ಗೊಂಜಾಳ ಹಾಕೇರಿ ಒಂದು 20 ಕ್ವಿಂಟಲ್ ಆಗೈತೆ ಅಂದ್ರೆ ಭೂಮಿ ಬರಡ್ ಆದಂಗನ. ಅದಕ್ಕೆ ಭೂಮಿ ಫಲವತ್ತತೆ ಬಗ್ಗೆ ಭಾಳ ಲಕ್ಷ ಕೊಡ್ಬೇಕಾಗೈತೆ ನಾವು. ಈ ಸದ್ಯ ನಾವು ಅವ್ರದ್ದು ಹೇಳ್ದಂಗೆ 1ನೇ ಪಾಯಿಂಟ್ಪ್ಪ ಅಂತಂದ್ರೆ ಮಣ್ಣಿನ ಫಲವತ್ತತೆ. ಈ ಸದ್ಯ ನಮ್ಮದು ಇಷ್ಟು 110, 115 ಟನ್ ಬೀಳಕ್ಕೆ ಮೇನ್ ಕಾರಣಪ್ಪ ಅಂತಂದ್ರೆ ನಾವೇನು ಮಾಡ್ತೇವೆ, ಡಿಸೆಂಬರ್ ಲಾವಣಿ ಒಂದು ಕೊಳೆ ಕಬ್ಬು ತೆಗಿತೀವಿ. ಡಿಸೆಂಬರ್ದಾಗ ಕಬ್ಬು ಹೋದ್ಪೇಟಿಗೆ ರೌಂದಿ ಅಂತೂ ಇನ್ನೂ ಮಟ್ಟ ನಾ ಸುಟ್ಟಿಲ್ಲ. ದಯಮಾಡಿ ಸುಡಬೇಡ್ರಿ. ರೌಂದಿ ಪುಡಿ ಮಾಡಿ ರೌಂದಿ ಇದನ್ನು ಮಾಡ್ಕೋದು ಭಾಳ ಮಷಿನ್ ಎಲ್ಲ ಬಂದವು. ಈಗ ನಾವೇನು ಮಾಡ್ತೀವಿ, ರೌಂದಿ ಪುಡಿ ಮಾಡ್ತೇವೆ. ರೌಂದಿ ಪುಡಿ ಮಾಡಿ ಸಾಲಾಗಿ ತುಂಬ್ತೇವೆ. ಸಾಲಾಗಿ ತುಂಬಿ ಬರೀ ಕೋಲಿ ಕಬ್ಬಿಗೆ ಅಷ್ಟ ರೋಟ್ರ್ ಹಚ್ತೇವೆ. ಕೋಲಿ ಕಬ್ಬು ರೋಟ್ರ್ ಹಚ್ಚಿ ಅಲ್ಲೇ ರೆಂಟಿ ಸಾಲು ಹಾಕಿ ಅವಾಗ ಒಂದು ನಾವು ಜನವರಿದೊಳಗೆ ನಾವೇನು ಮಾಡ್ತೇವೆ, ಹಸಿರೆಲೆ ಗೊಬ್ಬರ ಹಾಕ್ತೇವೆ. ಹಸಿರೆ ಗೊಬ್ಬರ ಹಾಕ್ಬೇಕಾದ್ರೆ ಬರೀ ಸೆಣಬು ಹಾಕಂಗಿಲ್ಲ. ಅವಾಗ ಏನು ಮಾಡ್ತೇವೆ, ಹೆಸರು, ಉದ್ದ, ಅಲಸಂಬಿ, ಡೆಂಚೆ, ಸೆಣಬ, ಎಳ್ಳ, ಗುರೆಳ್ಳ, ಸೋಯಾಬೀನ ಇವೆಲ್ಲ ದ್ವಿದಳ ಧಾನ್ಯಗಳ ಮತ್ತು ಎಣ್ಣೆ ಕಾಳುಗಳನ್ನ ಇವನ್ನೆಲ್ಲ ಹಾಕಿ ಬಿತ್ತೇವೆ ನಾವು ಜನವರಿಯಾಗ ಬಿತ್ಕೊಂಡು ಫೆಬ್ರವರಿ ಮಾರ್ಚ್ ಮಟ್ಟ 2 ತಿಂಗಳಿಗೆ ಅಂದ್ರೆ ಅದಕ್ಕೆ ಹೂವು ಕಾಯಿ ಹಂತ ಅಗದಿ ಸ್ಟಾರ್ಟ್ ಆಗ್ತೈತಿ. ಎಲ್ಲ ಇವತ್ತು ಪ್ರಕಾರ ಬೆಳವಣಿಗೆ ಬರ್ತೈತಿ. ಆ ಟೈಮ್ದಾಗ ಅದನ್ನೆಲ್ಲ ಕಂಪ್ಲೀಟ್ ಮುರಿತೀವಿ. ಮುರಿದ ನೆಲದಲ್ಲಿ ಒಳಗೆ ಅಷ್ಟೊತ್ತಿಗೆ ಅಂದ್ರೆ 2-2.5 ತಿಂಗಳ ರೌಂದಿ ಎಲ್ಲ ಕೊಳ್ತಿರ್ತೈತಿ. ಯಾಕಂದ್ರೆ ರೋಟ್ರ್ ಹಾಕೋದ್ರಿಂದ ಅದ್ರ ಮೇಲೆ ಮಣ್ಣು ಬೀಳ್ತೈತಿ. ನೀರು ಹಾಸೋದ್ರಿಂದ 2-2.5 ತಿಂಗಳದಾಗ ಕಂಪ್ಲೀಟ್ ಎಲ್ಲ ಕೊಳಿತೈತಿ. ಕಳತ್ತು ಗೊಬ್ಬರ ಆಗ್ತೈತಿ. ಆಮೇಲೆ ಮಾರ್ಚ್ ಏಪ್ರಿಲ್ ಮೇ 2 ತಿಂಗಳು ಚಲೋ ತಂಗ ನಾವು ಗಳೆಗಾಡು ಮಾಡ್ಕೋತೀವಿ. ಮೇನ್ ಇಂಪಾರ್ಟೆಂಟ್ ಅದು ಗಳೆಗಾಡು ಮಾಡೋದಾದ್ರೆ ದಯಮಾಡಿ ನಾವಂತೂ ಮಳೆಗಾಲದಾಗ ಒಳ್ಳೆ ಟ್ಯಾಕ್ಟರ್ ಹಾಕಂಗಿಲ್ಲ. ಏನು ಬ್ಯಾಸಿಗಿನ ನೆಲದ ಉಳಿಮೆ ಮಾಡ್ಕೋಬೇಕಂತಾರಲ್ಲ ವಿಜ್ಞಾನಿಗಳು, ಹಂಗೆ ಬ್ಯಾಸಿಗೆ ಟೈಮ್ದಾಗ ನಮ್ಮ ಉಳಿಮೆ ಮಾಡ್ಕೊಂಡು ಮೇದಾಗ ನಾವೇನು ಮಾಡ್ತೀವಿ, ಮತ್ತು 5 ಫುಟ್ ಸಾಲು ಕೊರಿತೀವಿ. 5 ಫುಟ್ ಸಾಲು ಕೊರೆದ ಸಾಲು ಒಳಗೆ ಅಷ್ಟೇ ಸಣ್ಣ ಡೆಂಚೆ ಹಾಕೋತೀವಿ. ಸಣ್ಣ ಡೆಂಚೆ ಹಾಕೊಂಡು ಆಮೇಲೆ ಅದನ್ನ ರೋಟ್ರ್ ಹಚ್ಚಿ ಅದನ್ನ ಅಲ್ಲೇ ಒಳಗೆ ಮುರಿತೇವೆ. ಹಿಂಗೆ ನಾವು 2 ಸಲ ಸಣ್ಣ ಮುರಿತೀವಿ. ಬ್ಯಾಸಿಗೆ ಒಳಗೆ ನಾವು ಗಳೆಗಾಡು ಮಾಡ್ಕೋತೀವಿ. ಇಷ್ಟೆಲ್ಲ ಮಾಡ್ಕೊಂಡು ಈಗ ನೋಡ್ರಿ, ನಮ್ಗೆ ತಿಪ್ಪಿ ಗೊಬ್ಬರ ನಮಗೆ ಭಾಳ ಸಿಗಂಗಿಲ್ಲ. ನಮ್ಮಲ್ಲಿ ಒಂದು 7-8 ದನ ಅದಾವು. ಭಾಳ ಅಂದ್ರೆ ವರ್ಷಕ್ಕೆ ಒಂದು 7-8 ಡಬ್ಬಿ 5-6 ಡಬ್ಬಿ 6-7 ಡಬ್ಬಿ ಏನು ಸಿಗ್ತೈತಿ. ಅದಕ್ಕೆ ನಾವೇನು ಮಾಡ್ತೀವಿ, ಕಬ್ಬಿನ ಸಾಲು ಕೊರೆದ ಸಾಲಾಗಿ ಬುಟ್ಟಿಲೆ ಸುರಿ ಬಿಡ್ತೀವಿ. ಅದು ಸಾಲಾಗಿ ಬುಟ್ಟಿಲೆ ಸುರುವುದರಿಂದ ಇಡೀ ಹೊಲ ಎಲ್ಲ ನಾವು 2 ಡಬ್ಬಿ 3 ಡಬ್ಬಿ ಕಟ್ಟ ಪ್ರೋಟಾಗಂಗಿಲ್ಲ.
ಅದಕ್ಕೆ ನಾವು ಸಾಲಾಗ ನಾವು ಸುರಿದು ಅಂದ್ರೆ ಆ ಕಬ್ಬು ಲವಣಿ ಏನು ಮಾಡ್ತೇವಲ್ಲ ಅದ್ರ ಬಡ್ಡ್ಯಾಗನ ಬೇರು ಉಳಿತೈತಿ, ಅದ್ರ ಬಡ್ಡ್ಯಾಗನ ಬೇರೆ ಇರೋದ್ರಿಂದ ಅಲ್ಲೇ ಸಗಣಿ ಗೊಬ್ಬರ ನಿಮ್ಗೆ ಸಫಿಷಿಯೆಂಟ್ ಸಗಣಿ ಗೊಬ್ಬರ ಸಿಗ್ತೈತಿ. ಸಗಣಿ ಗೊಬ್ಬರ ಸಿಗೋದ್ರಿಂದ ಅದು ಏನಾಗ್ತೈತಿ, ಕಬ್ಬು ಬೆಳವಣಿಗೆ ಚೆನ್ನಾಗಿ ಆಗ್ತೈತಿ. ಸಗಣಿ ಗೊಬ್ಬರ ಮಣ್ಣಿನ ಫಲವತ್ತತೆ ಅದು ಏನಪ್ಪ, ಸಗಣಿ ಗೊಬ್ಬರ ಯಾಕೆ ಇಂಪಾರ್ಟೆಂಟ, ಸಗಣಿ ಗೊಬ್ಬರ ಅಷ್ಟೇ ಬೇಕು. ಸಗಣಿ ಗೊಬ್ಬರನು ಹಾಕಾತಿದ್ದು ಹೊಲಕ್ಕಲ್ಲ, ಸಗಣಿ ಗೊಬ್ಬರ ಹಾಕಾಕ ಹೊಲಕ್ಕಲ್ಲ, ಸಗಣಿ ಗೊಬ್ಬರ ಹಾಕಾದ ಅದ್ರೊಳಗಿನ ಬ್ಯಾಕ್ಟೀರಿಯಾ ನಮ್ಮ ರೈತರಿಗೆ ನಮ್ಮ ಕಣ್ಣಿಗೆ ಕಾಣಲ್ದೊಂದು ಕ್ರಿಯಾ, ಕಬ್ಬಿನೊಳಗಾಗಲಿ ಯಾವುದೋ ಒಂದು ಬೆಳೆ ಒಳಗೆ ನಮ್ಮ ಕಣ್ಣಿಗೆ ಕಾಣಲ್ದೊಂದು ಕ್ರಿಯಾ ನಡೀತೈತಿ ಭೂಮ್ಯಾಗ. ನಾವೀಗ ಯಾವುದೋ ಒಂದು ಫರ್ಟಿಲೈಸರ್ ಕೊಟ್ಟು ಯಾವುದೋ ಒಂದು ನಾವು ಅದಕ್ಕೆ ಏನೋ ಒಂದು NPK ಗೊಬ್ಬರ ಕೊಡಲಿ, ಮೈಕ್ರೋ ನ್ಯೂಟ್ರೆಂಟ್ ಕೊಡಲಿ, ಸೆಕೆಂಡರಿ ನ್ಯೂಟ್ರೆಂಟ್ ಕೊಡಲಿ, ಯಾವುದೋ ಕೊಟ್ಟದ್ದು ಗೊಬ್ಬರ ಡೈರೆಕ್ಟ್ ಯಾವ ಬೆಳೆ ಬೇರ್ಲೆ ಜಗಂಗಿಲ್ಲ. ಇದು ನಮ್ಮ ಸೈಂಟಿಫಿಕ್ ಆಗಿ ನಮ್ಗೆ ವಿಜ್ಞಾನಿಗಳ ಕಣ್ಣಿಂದ ಕಲ್ತಿದ್ದ ನಮ್ಮ ಬೇರೆ ಡೈರೆಕ್ಟ್ ತೊಗೊಂಗಿಲ್ಲ. ನಮ್ಮ ಭೂಮಿಯಾಗ NPK ಅನ್ನೋ ಬ್ಯಾಕ್ಟೀರಿಯಾ ಅದಾವೆ, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ, ಫಾಸ್ಫರಸ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾ, ಜಿಂಕ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾ, ಇಂಥವು ನಮ್ಮಲ್ಲಿ ಭೂಮಿಯಾಗ ಬ್ಯಾಕ್ಟೀರಿಯಾ ಸಾಕಷ್ಟು ಅದಾವೆ. ಈ ಬ್ಯಾಕ್ಟೀರಿಯಾದಿಂದ ಆಹಾರ ತಯಾರು ಮಾಡಿ ಬೇರಿಗೆ ಕೊಡ್ತೈತಿ. ಅವಾಗ ಅದು ಆಹಾರ ತಯಾರು ಮಾಡಿ ಬೇರೆ ಕೊಟ್ಟಾಗ ಬೇರದಿಂದ ಎಲಿಗೆ ಬರ್ತೈತಿ. ಎಲ್ಲಿ ಸೂರ್ಯನ ಬೆಳಕ ಕಿರಣ ಬೆಳಕು ಬೀಳ್ತೈತಿ, ಅಲ್ಲಿಂದ ಫೋಟೋಸಿಂಥಸಿಸ್ ಕಬ್ಬು ಬೆಳಿತೈತಿ. ಅದಕ್ಕೆ ಇವು ಬ್ಯಾಕ್ಟೀರಿಯಾ ಮತ್ತು ಭೂಮಿಯಾಗ ಸಾಕಷ್ಟು ಅದಾವ್ರಿ. ಅದು ಏನಾಗೈತಿ, ನಾವು ಸರಿಯಾಗಿ ಅದಕ್ಕೆ ನಾವು ಆಹಾರ ಕೊಟ್ಟಿಲ್ಲ. ಈಗ ನಾವು ಸಗಣಿ ಗೊಬ್ಬರ ಭಾಳ ಹಾಕಿದಂದ್ರೆ ಮಣ್ಣಿನ ಫಲವತ್ತತೆ ಏನು ಹೆಚ್ಚಾಗ್ತೈತೆ ಅಂತಾರಲ್ಲ, ಅದು ಬ್ಯಾಕ್ಟೀರಿಯಾ ಪ್ರಮಾಣ ಜಾಸ್ತಿ ಆಗ್ತೈತಿ. ಬ್ಯಾಕ್ಟೀರಿಯಾ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಅವು ಡಬಲ್ ತಿಬಲ್ ಆಗೋದ್ರಿಂದ ಅಲ್ಲಿ ಏನಾಗ್ತೈತಿ, ನಮ್ಮ ಆಹಾರ ಉತ್ಪಾದನೆ ಹೆಚ್ಚಾಗ್ತೈತಿ. ಆಹಾರ ಉತ್ಪಾದನೆ ಹೆಚ್ಚಾದಾಗ ಆಟೋಮೆಟಿಕ್ ಅದು ನಮಗೆ ಕಬ್ಬಿನ ಬೆಳೆ ಚೆನ್ನಾಗಿ ಆಗ್ತೈತಿ. ಈಗ ನಾವು ಮಣ್ಣಿನ ಫಲವತ್ತತೆ ಬಗ್ಗೆ ನಿಮಗೆ ಇದೆ, ಇಷ್ಟು ನಾವು ಇದು ಮಾಡ್ಕೊಂಡು ಕಬ್ಬು ಪ್ಲಾಂಟೇಶನ್ ಮಾಡ್ತೇವೆ. ಇನ್ನು ಎರಡನೇದು ಪಾಯಿಂಟ್ ಅಂತಂದ್ರೆ ಕಬ್ಬು ಹಚ್ಚು ಪದ್ಧತಿ, ಪ್ಲಾಂಟೇಶನ್ ಸಿಸ್ಟಮ್. ಇದ್ರಾಗ ಏನೈತ್ರಿ, ಸಾಲು ಕೊರಿಯೋದ, ಸಾಲಾಗ ಕಬ್ಬು ಒಗಿಯೋದೈತಿ, ಅಲ್ಲೇ ಕಡಿಯೋದ, ಮ್ಯಾಗ ಒಂದಿಟ್ಟು ಮಣ್ಣು ಮುಚ್ಚಿ ನೀರು ಹಚ್ಚಿರ ಕಬ್ಬು ನಾಟಿ ಬರ್ತೈತ್ರಲ್ಲ, ನಾಟಿ ಬರ್ತೈತಿ. ಈಗೇನು ನಾವು ಯಾಕಂದ್ರೆ ನಾ ರಗಡ್ಸಲ್ ನೋಡೀನಿ, ಇಲ್ಲಿ ಹೆಂಗೆ ಪ್ಲಾಂಟೇಶನ್ ಮಾಡಿದ್ರು ಗೊತ್ತಿಲ್ಲ. ಅದು ಯಾಕೆ ಸಾಲು ಕೊರಿತವ್ರು, ಉದ್ದುದ್ದು ಗಳ ತರ್ತಾರೋ, ಅಲ್ಲೇ ಸಾಲಾಗಿ ಇಡ್ತಾರೋ, ಅಲ್ಲೇ ಕೋತೆಯಲ್ಲೇ ಕಡಿಯೋದ, ಅದ್ರ ಮೇಲೆ ಒಂದಿಟ್ಟು ಮಣ್ಣು ಮುಚ್ಚೋದ, ನೀರು ಹಾಯಿಸ್ಬಿಡೋದ. ಆದ್ರೆ ನಮ್ಮಲ್ಲಿ ಪದ್ಧತಿ ಹೆಂಗಪ್ಪ ಅಂತಂದ್ರೆ, ನಂದು ಕಬ್ಬು ಹಚ್ಚು ಪದ್ಧತಿ 5 ಫೂಟ್ ಸಾಲ 1.5 ಫೂಟಿಗೆ 1 ಕಣ್ಣು ಬೀಜ. 5 ಫೂಟ್ ಸಾಲ 1.5 ಫೂಟಿಗೆ 1 ಕಣ್ಣು ಬೀಜ. ನನಗೆ ಬೇಕು ಬರೀ 600 ಕಿಲೋ ಬೀಜ, 500ರಿಂದ 600 ಕಿಲೋ ಬೀಜ ಬೇಕು. ನಾನು 1.5 ಫೂಟಿಗೆ ಒಂದು ಮಾಪ್ ಮಾಡಿ ಹಚ್ತೀವಿ, ಮತ್ತು ಅದು ಒಂದು ಅಂದಾಜಲ್ರಿ. ಮಾಪ್ ಮಾಡಿ 1.5 ಫೂಟಿಗೆ ಒಂದು ಕಣ್ಣು ಹಚ್ತೀವಿ, 5 ಫೂಟ್ ಸಾಲು ಬಿಡ್ತೀವಿ. 5 ಫೂಟ್ ಸಾಲ, 3 ಫೂಟ್ ಸಾಲ, 4 ಫೂಟ್ ಸಾಲ, 5 ಫೂಟ್ ಸಾಲಿಗೆ ಏನು ಡಿಫ್ರೆಂಟ್ಪ? ಈಗ ನಾವು ಮೊದಲೆಲ್ಲ 3 ಫೂಟ್ ಸಾಲು ಬಿಡ್ತಿದ್ವಿ, ಆಮೇಲೆ ಸ್ವಲ್ಪ 3ವರೆಗೆ ಬಂದು, 4 ಬಂದು, 4ವರೆಗೆ ಬಂದು, ಈಗ 5 ಬಂದು. 5 ಫೂಟ್ ಸಾಲಿಗೆ 3 ಫೂಟ್ ಸಾಲು ಡಿಫ್ರೆನ್ಸ್ ಏನ? ಇದೇ ನಿಮಗೆ ನಾ ಹೇಳಿ, ಫೋಟೋಸಿಂಥೆಸಿಸ್ ಭಾಳ ಇಂಪಾರ್ಟೆಂಟ್ ಕಬ್ಬಿನಾಗ. ಆಹಾರ ಉತ್ಪಾದನೆ ಮಾಡ್ಕೋಬೇಕಾದ್ರೆ ಪ್ರತಿಯೊಂದು ಎಲಿಗೆ ಬಿಸಿಲ ಗಾಳಿ ಎಷ್ಟು ಬಡಿತೈತಿ ಹಂಗೆ ಆಹಾರ ಉತ್ಪಾದನೆ ಮಾಡ್ಕೋತೈತಿ. ಈಗ ನಾವು 3 ಫೂಟ್ ಸಾಲು ಬಿಟ್ಟು ಅಂತಂದ್ರೆ, ಈಗ ನಮ್ಮ ಕಬ್ಬಿನ ಗರಿ ಇರ್ತೈತಿ, ಮಿನಿಮಮ್ ಇಲ್ಲಂದ್ರೆ 3 ಫೂಟಿಂದ 4 ಫೂಟ್, ಅಗದಿ ಇಲ್ಲಂದ್ರೆ 3ರಿಂದ 4 ಫೂಟ್ ನಮ್ಮ ಕಬ್ಬಿನ ಗರಿ ಇರ್ತಾವೆ. ನಾವು 3 ಫೂಟ್ ಸಾಲು ಬಿಟ್ಟುಪ್ಪ ಅಂತಂದ್ರೆ ಗರಿ ಏನು ಮಾಡ್ತಾವೆ, ಒಂದಕ್ಕೊಂದು ಒಂದ್ರ ಮೇಲೆ ಬೀಳ್ತೈತಿ. ಒಂದ್ ಮೇಲೆ ಬೀಳೋದ್ರಿಂದ ಏನಾಗ್ತೈತಿ, ಕೆಳಗಿಂದ ಈಗ ನಾವು 2 ತಿಂಗಳ 3 ತಿಂಗಳ ಮಟ್ಟ ಭಾಳ ಚಂದ ಅನಿಸ್ತೈತಿ ಕಬ್ಬು, ಅಗದಿ ದಟ್ಟ ಮರಿ ಬಂದೈತಿ, ಇದು ಅಗದಿ ದಟ್ಟ ಐತತ್ ಅನಿಸ್ತೈತಿ. ಆದ್ರೆ ಮುಂದೆ ಬರ್ಬರ್ತ 4ನೇ ತಿಂಗಳು, 5ನೇ ತಿಂಗಳು, 6ನೇ ತಿಂಗಳು ಹೋಗೋದಕ್ಕಂದ್ರೆ ಏನಾಗ್ತೈತಿ, ಅವು ಎಲ್ಲಿ ಒಂದ್ಕೊಂದು ಮ್ಯಾಗ ಕೂಡಕ್ಕೆ ಸ್ಟಾರ್ಟ್ ಆಗ್ತೈತಿ. ಅವಾಗ ಕೆಳಗಿನ ಮರಿ ಎಲ್ಲ ಸಾಯ್ಕೋತ ಬರಕ್ಕೆ ಸ್ಟಾರ್ಟ್ ಆಗ್ತಾವೆ. ಈಗ ನೋಡ್ರಿ 3 ಫೂಟ್ ಸಾಲಿನಾಗ ಆಮೇಲೆ ಕಳಗಿತ್ತ ತೆಗಿಯೋ ಮುಂದೆ ಹೊರಿ ಗಂಟ್ಲೆ ತರ್ತೇವೆ ಹೊರಗೆ. ಯಾಕೆ ಸುಳಿ ಸತ್ತದ ಇದಾಗಿದ್ದ ಹೊರಿ ಗಂಟ್ಲೆ ಹೊರಗೆ ತರ್ತೇವೆ. ಅದ ನೀವು 4 ಫೂಟ್ ಸಾಲು ಮಾಡಿರಿ, ಅದ್ರಾಗ ಒಂದು 25-30% ಕಮ್ಮಿ ಆಗ್ತೈತಿ. ಅದೇ 5 ಫೂಟ್ ಸಾಲು ಬಿಡ್ರಿ, ಭಾಳ ಭಾಳದ್ರೆ 5ರಿಂದ 10% ಅಷ್ಟೇ ಒಳಗೆ ಮರಿ ಸಾಯ್ತೈತಿ. ಯಾಕಂದ್ರೆ 5 ಫೂಟ್ ಸಾಲು ಬಿಡೋದು ಎಲ್ಲಿ ಒಂದ್ಕೊಂದು ಹಿಂಗಿರ್ತಾವೆ, ಒಂದು ಲೇಪನ್ ಆಗಂಗಿಲ್ಲ, ಒಳಗೆ ಚೆಂದಂಗೆ ಗಾಳಿ ಆಡ್ತೈತಿ, ಕಬ್ಬು ಮಟ್ಟೆ ಆಗ್ತೈತಿ, ಆಮೇಲೆ ಕಬ್ಬು ಬೆಳವಣಿಗೆನೂ ಚೆನ್ನಾಗಿ ಆಗ್ತೈತಿ. ಅದಕ್ಕೆ ದಯಮಾಡಿ ಆದಷ್ಟು ಮಟ್ಟಿಗೆ ನಾವು ಅಂದ್ರೆ 5 ಫೂಟ್ ಸಾಲು ಅದಕ್ಕೆ ಮತ್ತು 3 ಫೂಟ್ ಡಿಫ್ರೆನ್ಸ್ ಏನು ನಾನೇ ಈಗೇನು ನಾವು ಅದು ಕಬ್ಬು ಹಚ್ತೇವಲ್ಲ, 1.5 ಫೂಟ್ ನಾವು ಕಣ್ಣು ಸಸಿ ಹಚ್ತೀವಿ, ಅದು ಸಸಿ ಹಚ್ತೀವಿ ಅಥವಾ ಕಣ್ಣು ಹಚ್ತೀವಿ. ಯಾಕಂದ್ರೆ ಕ್ಲೈಮೇಟ್ ಮಳೆ ಅಕಸ್ಮಾತ್ ಜೋರಿತ್ತು, ಮಳೆಗಾಲ ಹಚ್ಚಿತ್ತಂದ್ರೆ ಅವಾಗ ಕಬ್ಬಿಗೆ ಹೋಗಂಗಿಲ್ಲ, ಜರ್ಮೇಷನ್ ಕರೆಕ್ಟ್ ಆಗಂಗಿಲ್ಲ, ಗ್ಯಾಪ್ ಭಾಳ ಆಗ್ತೈತಿ. ಅದಕ್ಕೆ ಏನು ಮಾಡ್ತೇವೆ ನಾವು, ಇಂಥ ಕ್ಲೈಮೇಟ್ ಇರುತ್ತೆ ಅಂದಾಗ ನಾವು ಸಸಿಗೆ ಹೋಗ್ತೇವೆ. ಕಬ್ಬಿನ ಸಸಿ 1.5 ಫೂಟಿಗೆ ಒಂದು ಮಾಪ್ ಮಾಡಿ, ಈಗ ಅಂದಾಜು ನಾವು ಸಸಿ ಹಚ್ಚೋದು ನಾನು ರಗಡ್ ನೋಡೇನಿ. ಕಬ್ಬು ಹಚ್ಚೋದು ಸಸಿ ರಗಡ್ ಮಂದಿ ಇಲ್ಲೆಲ್ಲ ಸಸಿ ನಾವು ರಗಡ್ ತರಿಸ್ಕೊಟ್ಟೇವಿ. ಸಸಿ ಹಚ್ಬೇಕಾದ್ರೆ 1.5 ಫೂಟ್ ಅದ 1.5 ಫೂಟಿಗೆ ಕೊಂಡ್ಬೇಕದು. 1.5 ಫೂಟ್ ಅಂದ್ರೆ 1.5 ಫೂಟಿಗೆ ಸಸಿ ಕೊಂಡ್ಬೇಕು. ನೀವು 2 ಫೂಟ್ ಹಿಡಿದ್ರೆ 2 ಫೂಟಿಗೆ ಸಸಿ ಕೊಂಡ್ಬೇಕು. 1 ಎಕರೆಗೆ 5 ಫೂಟು 1.5 ಫೂಟ್ ಅಂದ್ರೆ 6,000, ಒಂದು ಎಕರೆಗೆ 6,000 ಸಸಿ ಕೊಂಡಬೇಕು. ಈಗಿನ ಒಂದು ಸಸಿ ಹಚ್ಬಿಟ್ಟು ಅದಕ್ಕೆ ಯಾರು ಅಂದಾಜು ನಾವು ಮಾಡೋಂಗಿಲ್ಲ. ಒಂದು ಮಳ 1.5 ಫೂಟ್ ಅಂತವ್ರು, ಒಂದು ಮಳ 1.5 ಫೂಟ್ ಅಂದ್ಬಿಟ್ಟಿಗೆ ಅದನ್ನೊಂದು ಒಟ್ಕೋತ ಹೋಗ್ಬಿಡೋದು.
ಅದು 20 ಇಂಚ 21 ಇಂಚ 22 ಇಂಚ್ ಹೋಗ್ತೈತಿ. ಈಗ ನಾವು 18 ಇಂಚ್ ಹತ್ತೋದಕ್ಕೆ 20 ಇಂಚ್ ಹಚ್ಚೋದಕ್ಕೆ ಎಷ್ಟು ಡಿಫ್ರೆನ್ಸ್ ಆಗ್ತೈತಿ. ಈಗ ನಾವು ಅಂದಾಜು ಯಾವುದೋ ಒಂದು ಏదో ಅಂದಾಜು ಮಾಡಕ್ಕೆ ಹೋಗ್ಬೇಡ್ರಿ. ಕಬ್ಬಿನೊಳಗೆ ಕರೆಕ್ಟ್ ಮಾಡಿರಿ ಎವರೇಜ್ ಬರತೈತೆ. ಈಗ ಅದು ಎಷ್ಟು ಡಿಫ್ರೆನ್ಸ್ ಆಗ್ತೈತಪ್ಪ ಅಂದ್ರೆ ಈಗ ಒಂದು 18 ಇಂಚ 20 ಇಂಚಿಗೆ 1.5 ಫುಟ್. ಈಗ ಒಂದು 200 ಫುಟ್ ಉದ್ದ ಸಾಲ ಐತಿ, 1.5 ಫುಟ್ ಐತೆ ಅಂದ್ರೆ 150 ಸಸಿ ಕುಂತಾವೆ. ಅದೇ 20 ಇಂಚ್ ಇದು ಮಾಡ್ಬೇಕಾದ್ರೆ 132 ಸಸಿ 128 30 ಸಸಿ ಕುಂತಾವೆ. ಒಂದು ಸಾಲದಾಗ 20 ಸಸಿ ಕಮ್ಮಿ ಕೂತು, ಒಂದು ಸಾಲದಾಗ 20 ಸಸಿ ಕಮ್ಮಿ ಕೂತು ಅಂದ್ರೆ ಒಂದು 4 ಫುಟ್ ಸಾಲು ಬಿಟ್ರಂದ್ರೆ 38ರಿಂದ 40 ಸಾಲು ಕುಂತಾವೆ ಸ್ಕ್ವೇರ್ ಜಮೀನು ಇತ್ತಂದ್ರೆ. ಇಲ್ಲಾಂದ್ರೆ 10,800 ರನ್ನಿಂಗ್ ಫುಟ್ ಆಗ್ತೈತಿ ಒಂದು ಸ್ಕ್ವೇರ್ ಫೀಟ್. ಇದಂದ್ರೆ 1 ಎಕರೆಗೆ ನೀವು ಉದ್ದ ಪಟ್ಟಿರೇ ತೊಗೊರಿ, ಚೌಕ್ರೆ ತೊಗೊರಿ. ಈಗ ನೀವು ಚೌಕ್ ತೊಗೊಂಡು 40 ಸಾಲು ಕೂತು, 40 ಸಾಲು ಕೂತು ಒಂದು ಇದ್ರೊಳಗೆ 2 ಸಸಿ 20 ಸಸಿ ಹೋದು. 40 × 2 ಅಂದ್ರೆ 800 ಸಸಿ ನಮಗೆ ಗ್ಯಾಪ್ ಅದು. 800 ಸಸಿ ಗ್ಯಾಪ್ ಅದು ಅಂದ್ರೆ 800 ಸಸಿ ಒಂದು ಕಬ್ಬಿಗೆ 8 ಕಬ್ಬು ಅಂದರೆ 8 8 64 6,400 ಕಬ್ಬು ನಮ್ಗೆ ಫೈನಲ್ ಇಲ್ಲ. 6,400 ಇಲ್ಲಪ್ಪ ಅಂತಂದ್ರೆ 1 ಕಿಲೋ ಬಂದ್ರೆ 6.5 ಟನ್ಗೆ ನಮ್ಗೆ ಗ್ಯಾಪ್ ಇದಿಲ್ಲ. 6.5 ಟನ್ ನಮಗೆ ಎವರೇಜ್ ಕಮ್ಮಿ ಬರುತ್ತೆ. ಈ ಕಬ್ಬು ತುಳಿದಿರ್ತೇವೆ, ಗ್ಯಾಪ್ ಆಗಿರ್ತೈತಿ, ಮಳೆ ಗ್ಯಾಪ್ ಆಗಿರ್ತೈತಿ. ಗ್ಯಾಪ್ ಆದ ಟೈಮ್ದಾಗ ಏನು ಬಿಡ್ರಿ ಸೋಗರ ರೈತ ಅಂತಾನೋ ಮರಿ ಹೊಡೆದು ಕುಡ್ಕೋತೈತೆ ಹೇಳ್ರಿ, ಅದ್ಯಾಕೆ ಏನಂತೇಳಿ ಹೆಂಗೆ ಮಾಡ್ರೂ ಕಬ್ಬು ಎಷ್ಟು ನಾವು ಲಕ್ಷ ಕೊಟ್ಟು ಹಚ್ರೂ ಬರೀ 75ದಿಂದ 80% ಅಷ್ಟು ಜರ್ಮಿಷನ್ ಬಂದಿರ್ತೈತಿ. 20-25% ಜರ್ಮಿಷನ್ ಬಂದಿರಂಗಿಲ್ಲ. ಈಗ ನಾವು ಯಾವುದು ಬಂದಿಲ್ಲಲ್ಲ ಅದು 20-25% ನಾವು 20-25ನೇ ದಿವಸಿಗೆ ನಾವು ಫಿಲ್ಲಿಂಗ್ ಮಾಡ್ಕೊಂಡು ಅಂದ್ರೆ ಅದು ನಾವು ಸಸಿ ಮತ್ತೊಂದು ಆ ಏಜ್ದು ಸಸಿ ಹಚ್ಕೊಂಡು ಅಂದ್ರೆ ನಮ್ದು 100% ಗ್ಯಾಪ್ ಅದು ತುಂಬಿತ್ತದು. ಅಕಸ್ಮಾತ್ ನಾವು ಹಂಗೆ ಬಿಟ್ಟು ಅಂದ್ರೆ 20-25% ಈಲ್ಡ್ ನಮ್ಮ ನೆಕ್ಕಿ ಕಮ್ಮಿ ಬರ್ತೈತಿ. ಅದಕ್ಕೆ ಇಂಪಾರ್ಟೆಂಟ್ ಅಂತಂದ್ರೆ ಕಬ್ಬು ಪ್ಲಾಂಟೇಶನ್ ಮಾಡೋ ಟೈಮ್ದಾಗ ಗ್ಯಾಪ್ ಫಿಲ್ಲಿಂಗ್ ಒಂದು ಭಾಳ ಇಂಪಾರ್ಟೆಂಟ್. ಇದೊಂದು ಲಕ್ಷ ಇಟ್ಕೋರಿ. ಆಮೇಲೆ ನಾವು ಏನು ಮಾಡ್ತೇವೆ, ಇದನ್ನು ಹಚ್ತೇವೆ 1.5 ಫುಟ್ ಸಾಲ. ಆಮೇಲೆ 5 ಫುಟ್ ಸಾಲ 1.5 ಫುಟಿಗೆ ಒಂದು ಕಣ್ಣಿಗೆ ನಾವು ಶುರುವಾತಿಗೆ ಮರಿ ಬರ್ತಾವೆ 8, 10, 12, 14, 15 ಮರಿ ಮಟ್ಟ ಮರಿ ಬರ್ತಾವೆ. ಅದ್ರಲ್ಲಿ ಮರಿ ಎಲ್ಲ ನಾವೆಲ್ಲ ಮರಿ ಅಷ್ಟು ಬಂದು ಅಂದ್ರೆ ಈ ಕಬ್ಬು ನಾವು ಇದು ಮಾಡಿದ್ರೆ ಮರಿ ಭಾಳ ಬಂದು ಅಂದ್ರೆ ಮಣ್ಗಂಡು ಮರಿ ಹೊಡೆದೈತಿ ಮಸ್ತ್ ಕಬ್ಬು ಬಂದೈತೆ ಅಂತಾರೆ. ನಮ್ಮ ಲೆಕ್ಕ ಹಾಕಿದಂತೂ ಸುಮಾರು ಕಬ್ಬೆ ಯಾವುದಲ್ಲ. ಭಾಳ ಮರಿ ಬಂದು ಭಾಳ ದಟ್ಟು ಬಂದೈತಪ್ಪ ಅಂತಂದ್ರೆ ಅದರಂತ ಸುಮಾರು ಕಬ್ಬ ಯಾವುದಲ್ಲ. ಯಾಕಪ್ಪ ಅಂತಂದ್ರೆ ನಮಗೆ ಒಂದು ಯಾವುದೋ ಒಂದು ಇದ್ರೊಳಗೆ ಒಂದು ಕ್ಷೇತ್ರದಾಗ 1 ಸ್ಕ್ವೇರ್ ಫೀಟಿಗೆ 1 ಕಬ್ಬು ಬದುಕ್ತೈತಿ. ನೀವು ಹೆಂಗೋ ಹಚ್ಚಿರಿ 3 ಫುಟ್ ಹಚ್ಚಿರಿ 4 ಫುಟ್ ಹಚ್ಚಿರಿ 5 ಫುಟ್ ಹಚ್ಚಿರಿ 1 ಸ್ಕ್ವೇರ್ ಫೀಟ್ 1 ಕಬ್ಬು ಬದುಕ್ತೈತಿ. ಹಂಗೆ ನಮ್ಮ ಕ್ಷೇತ್ರದಾಗ 43,560 ಸ್ಕ್ವೇರ್ ಫೀಟ್ ಅಂತಂದ್ರೆ ಅವು 40ರಿಂದ 42,000 ಕಬ್ಬು ಅಷ್ಟೇ ಫ್ಯಾಕ್ಟ್ರಿಗೆ ಹೋಗ್ತಾವೆ. ಉಳ್ಕಿದ್ದೆಲ್ಲ ಸಾಯತ್ತಾವೆ. ಅವು ಸಾಯ್ಬೇಕಾದ್ರೆ ಅವು ಹಂಗೆ ಸಾಯಂಗಿಲ್ಲ. ಅವು 5-6 ತಿಂಗಳಿಗೆ ಸಾಯ್ತಾವೆ. 5-6 ತಿಂಗಳು ಸಾಯ್ಬೇಕಾದ್ರೆ ನಾವು ಗೊಬ್ಬರ ಎಲ್ಲಿ ಮಟ್ಟ ಕೊಡ್ತೇವೆ, 4 ತಿಂಗಳ ಮಟ್ಟ ಕೊಡ್ತೇವೆ. 4-4.5 ತಿಂಗಳ ಮಟ್ಟ ಮೇಜರ್ ಕಬ್ಬು ಹರಗು ಮಟ್ಟ ಗೊಬ್ಬರ ಕೊಟ್ಟಿರ್ತೇವೆ. ಖರೆ ಮುಂದೆ ಏನಾಗ್ತೈತಿ, ಗೊಬ್ಬರ ಈಗ ಒಂದು 10 ಚೀಲ ಹಾಕ್ಯಾರಿ, 10 ಚೀಲ ಹಾಕಿ ಗೊಬ್ಬರ ಹಾಕಿದ್ದು ಮುಂದೆ ನೀವು ಬರ್ಬರ್ತ ನೀವು 5 ತಿಂಗಳು 6 ತಿಂಗಳು 7 ತಿಂಗಳು ಅದ್ರಾಗಿಂದ 50% ಸಾಯಕ್ಕೆ ಚಾಲೂ ಮಾಡ್ತಾವೆ. 50% ಸಾಯ್ಬೇಕಾದ್ರೆ ನಿಮ್ಮ ಗೊಬ್ಬರ ನೀವೇನು 10 ಚೀಲ ಕೊಟ್ಟಿರಲ್ಲ ತಿಂದು ಸಾಯೋ ಮರಿ ಗೊಬ್ಬರ ಕೊಟ್ಟಂಗೆ ಆಗ್ತೈತಿ. ಅದು ನಮಗೇನು ಬೇಕಾಯ್ತಿ, ಗೊಬ್ಬರ ಕೊಡೋ ಫ್ಯಾಕ್ಟ್ರಿಗೆ ಹೋಗಿ ಕಬ್ಬಿ ಗೊಬ್ಬರ ಕೊಡ್ಬೇಕಾಗೈತಿ. ಅದು ಏನಾಗತೈತಿ, ಗೊಬ್ಬರ ತಿಂದು ಸಾಯೋ ಮರಿಗೆ ಹೆಚ್ಚು ಹೋಗ್ತೈತಿ. ಅದಕ್ಕೆ ನೀವು ಆದಷ್ಟು ಸ್ಪೇಸಿಂಗ್ ಬಿಟ್ಕೋರಿ. ಈಗ ನಮ್ಮದು 8 ಒಂದು ಇದಕ್ಕೆ ನಾವು ಎವರೇಜ್ 8-9 ಅಷ್ಟಕ್ಕೆ ಕಾಯ್ತೀವಿ. ಅದಕ್ಕಿಂತ ಎಕ್ಸ್ಟ್ರಾ ಏನಾರ ಬಂದಿದ್ದು ಅಂದ್ರೆ 110-120 ದಿವಸಿಗೆ ಎಕ್ಸ್ಟ್ರಾ ಎಲ್ಲ ಮುರು ತೆಗಿತೀವಿ. ಒಂದು ಕಬ್ಬಿ ಅಂದರೆ 1 ಎಕರೆಗೆ 6,000 ಸಸಿ ಕುಣ್ತಾವೆ. 6,000 × 8 ಅರ್ಲೆ 48,000. 48ರಿಂದ 50,000 120-130 ದಿವಸಿಗೆ ಆದ್ರೆ ನಮಗೆ 48ರಿಂದ 50,000 ನಮ್ಮಲ್ಲಿ ಚಲೋ ಅಂತ ಮರಿ ಇದ್ರೆ ಸಾಕು. ಯಾಕೆ 50,000 ಇದ್ದು ಅಂದ್ರೆ ಮುಂದೆ ಸಾಯು ಪ್ರಮಾಣ ಕಮ್ಮಿ ಆಗ್ತೈತಿ. 50,000 ಫ್ಯಾಕ್ಟ್ರಿಗೆ ಹೋಗ್ತಾವೇನ್ರಿ, ಹೋಗಂಗಿಲ್ಲ. ಮತ್ತು ಗಾಳಿಲೇ ಮುರಿತಾವು, ಏನರ ಡೊಣ್ಣುಳು ಆಗ್ತೈತಿ, ನರೀರೇ ಕಡಿತಾವು, ಶೂಟ್ ಬರೋರೇ ಬರ್ತೈತಿ. ನಮಗೊಂದು 8,000 ಸಾಯ್ಲವು. ಒಂದು 7-8,000 ಸಾಯ್ಲೆ. 8,000 ಸತ್ರೂ 8-10,000 ಸತ್ರೂ ನಮಗೆ ಲಾಸ್ಟ್ ಉಳಿಯೋದು ಫ್ಯಾಕ್ಟ್ರಿಗೆ ಹೋಗಿ ಕಬ್ಬು 40,000 ನೆಕ್ಕಿ ಉಳಿತಾವೆ. 40,000 ಕಬ್ಬ ಅದು 1 ಕಿಲೋಮೀಟ್ರ್ 40 ಟನ್ನ, 2 ಕಿಲೋಮೀಟ್ರ್ 80 ಟನ್ನ, 2.5 ಕಿಲೋಮೀಟ್ರ್ 100 ಟನ್ನ. ಹಿಂಗೆ ನಮ್ಮದು ಈ ಒಂದು ಸಂಖ್ಯಾಶಾಸ್ತ್ರ ಮೇಲೆ ನಮ್ಮ ಸ್ಟಾರ್ಟಿಂಗ್ದಿಂದ ಅದನ್ನು ಕರೆಕ್ಟ್ ನಾವು ಸಂಖ್ಯಾಶಾಸ್ತ್ರವನ್ನು ಮೇಂಟೈನ್ ಮಾಡ್ಕೊಂಡ್ರಂದ್ರೆ ಅದಕ್ಕೆ ಎವರೇಜ್ ಬೀಳಕ್ಕೆ ಸಾಧ್ಯ ಐತಿ, ಎವರೇಜ್ ಬೀಳತೈತಿ. ಹಿಂಗೆ ನಾವು ಇದೇನು ಪ್ಲಾಂಟೇಶನ್ ಸಿಸ್ಟಮ್ ಒಳಗೆ ಈ ಒಂದು ಪದ್ಧತಿ ಮೇಲೆ ನಾವು ಪ್ಲಾಂಟೇಶನ್ ಸಿಸ್ಟಮ್ ಮಾಡ್ತೇವೆ. ಇನ್ನು ಮೂರನೇದು ಅಂದರೆ ಫರ್ಟಿಲೈಸರ್. ಮೇನ್ ಇಂಪಾರ್ಟೆಂಟ್ ಅದು 3ನೇ ಪಾಯಿಂಟ್ ಫರ್ಟಿಲೈಸರ್. ಗೊಬ್ಬರ ಯಾವ ಟೈಪ್ ಕೊಡಬೇಕು, ಯಾವ ಟೈಮ್ದಾಗ ಏನು ಗೊಬ್ಬರ ಕೊಡಬೇಕು, ಹೆಂಗೆ ಕೊಡಬೇಕು. ಯಾಕಂದ್ರೆ ಒಂದು ಕಬ್ಬು ಬೆಳಿಬೇಕಾದ್ರೆ ಒಂದು
ಟನ್ ಕಬ್ಬು ತಯಾರಾಗಕ್ಕೆ ಒಂದು ಟನ್ ಗೊಬ್ಬರ ಇದನ್ನು 1 ಟನ್ ಗೊಬ್ಬರ ತಯಾರಕ್ಕೆ ಅವ್ರು ಒಂದು ಕೋಷ್ಟಕ ಹಾಕಿ ಕೊಟ್ಟಿದ್ರು. ಇಷ್ಟು ಗ್ರಾಮ್ ನೈಟ್ರೋಜನ್ ಬೇಕು, ಇಷ್ಟು ಗ್ರಾಮ್ ಫಾಸ್ಫರಸ್ ಬೇಕು, ಇಷ್ಟು ಗ್ರಾಮ್ ಪೊಟ್ಯಾಶ್ ಬೇಕು, ಆಮೇಲೆ ಇವು ಮೈಕ್ರೋನ್ಯೂಟ್ರೆಂಟ್ ಬೇಕು. ದಯಮಾಡಿ ಒಂದು ಹೇಳ್ರಿ, ನೀವು ಕಬ್ಬಿಗೆ ಲಾಗೋಡಿ ಯಾವ್ಯಾವ ಹಾಕ್ತೀರಿ? ಯಾರು ಹೇಳ್ಬೋದು? ಕಬ್ಬಿಗೆ ಗೊಬ್ಬರ ಲಾಗೋಡಿ ಯಾವ್ಯಾವ್ದು ಹಾಕ್ತೀರಿ? NPK. ಹಾಂ, NPK ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ 10, 26 ಇರಲಿ, DAP ಇರಲಿ, ಫಾಸ್ಫರಸ್ 20, 20, 20, 0, 13 ಇರಲಿ, ಯಾವುದೇ ಇರಲಿ. ಮತ್ತು ಅದು ಬಿಟ್ಟು ಮತ್ತೆ ಯಾವ ಗೊಬ್ಬರ ಕೊಡ್ತೀರಿ? ಭಾಳ ಆದ್ರೆ ಸೆಟ್ರೈಟ್, ಮ್ಯಾಗ್ನೇಸಿಯಮ್ ಸಲ್ಫೇಟ, NPK, ಮತ್ತು ಭಾಳ ಆದ್ರೆ ಸೆಟ್ರೈಟ, ಒಂದು ಮ್ಯಾಗ್ನೇಸಿಯಮ್ ಸಲ್ಫೇಟ, ಒಂದೇನು ಹುಮಿಕ್ ಬಾಡೇನೋ ಒಂದೇನು ಕೊಟ್ಟಿರ್ತಾರೆ, ಅದೊಂದು ಇದು ಹಾಕಿ. ಮೇನ್ ಕಬ್ಬಿಗೆ ಇಂಪಾರ್ಟೆಂಟ್ ಅಂತಂದ್ರೆ ರೀ NPK ಅಂತೂ ಬೇಕೇ ಬೇಕು, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಅಂತೂ ಬೇಕು. ಇದರ ನಂತರ ಅದಕ್ಕೆ ಮತ್ತೊಂದು 3 ಗೊಬ್ಬರ ಬೇಕು, ಸೆಕೆಂಡರಿ ನ್ಯೂಟ್ರೆಂಟ್. ಈಗ NPK ಮೇಜರ್ ಬೇಕು. ಸೆಕೆಂಡರಿ ನ್ಯೂಟ್ರೆಂಟ್ ಒಳಗಂದ್ರೆ ಯಾವ ಬರ್ತಪ್ಪ ಅಂತಂದ್ರೆ ದ್ವಿತೀಯ ಪೋಷಕಾಂಶ ಅಂತಾರೆ. ಅದಕ್ಕೆ ದ್ವಿತೀಯ ಪೋಷಕಾಂಶ ಅಂದ್ರೆ ಸಲ್ಫರ, ಕ್ಯಾಲ್ಸಿಯಂ ನೈಟ್ರೇಟ, ಆಮೇಲೆ ಮ್ಯಾಗ್ನೇಸಿಯಮ್ ಸಲ್ಫೇಟ. ಇವೇನದಲ್ಲ ಸೆಕೆಂಡರಿ ನ್ಯೂಟ್ರೆಂಟ್, ಇವು ಬೇಕು. ಇವು ಎಷ್ಟು ಪ್ರಮಾಣ ಬೇಕಪ್ಪ? ವರ್ಷ ಭಾಳ ಆದ್ರೆ 50 ಕಿಲೋ, ಒಂದು 20 ಕಿಲೋ, ಅದೊಂದು 50 ಕಿಲೋ, ಮ್ಯಾಗ್ನೇಸಿಯಮ್ ಸಲ್ಫೇಟ್ ಒಂದು 50 ಕಿಲೋ, ಕ್ಯಾಲ್ಸಿಯಂ ನೈಟ್ರೇಟ್ ಒಂದು 25 ಕಿಲೋ, ಸಲ್ಫರ್ ಒಂದು 20 ಕಿಲೋ. ಇದು ಭಾಳ ಇಂಪಾರ್ಟೆಂಟ್. ಈಗ ನೋಡ್ರಿ, ಕಬ್ಬೆಲ್ಲ ಹಳದಿ ಅಲ್ಲೆಲ್ಲ ಹಳದಿ ಕಾಣ್ತಿರ್ತಾವೆ. ಅವು ಲಕ್ಷ ಕೊಟ್ಟು ನೋಡ್ರೆ ಒಂದು ಹಿಂಗೆ ಸ್ವಲ್ಪ ಗರಿ ನೋಡ್ರೆ ಗರಿಯಾಗ ಒಂದು ಹಸಿರು, ಒಂದು ಹಳದಿ, ಒಂದು ಹಳದಿ ಆಗಿರ್ತೈತಿ. ಮ್ಯಾಗಿನ ಎಲೆ ಸುಟ್ಟಕ್ಕಾಗಿರ್ತಾವೆ. ಇವೇನದವ್ರಲ್ಲ ಇವು ಕಬ್ಬಿಗೆ ತೋರಿಸೈತೆ ನನಗೆ ಇವು ಡಿಫೆನ್ಸಿಸ್ ಐತೆ ಅನ್ನೋದು. ಇದಲ್ದ ಮತ್ತು ನಮ್ಗೆ ಇಂಪಾರ್ಟೆಂಟ್ ಅಂತಂದ್ರೆ ಮೈಕ್ರೋನ್ಯೂಟ್ರೆಂಟ್ ಅಂದ್ರೆ ಜಿಂಕ, ಫೆರಸ್, ಮ್ಯಾಗ್ನೀಸ, ಬೋರಾನ್ ಭಾಳ ಇಂಪಾರ್ಟೆಂಟ್. ಆಮೇಲೆ ಕಾಪರ್ ಸಲ್ಫೇಟು, ಅಮೋನಿಯಂ ಮಾಲಿಬ್ಡಿನಮ್ ಐತಿ. ಅಷ್ಟು ನಮ್ಮ ಕಬ್ಬಿಗೆ ಇಫೆಕ್ಟ್ ಆಗಂಗಿಲ್ಲ. ಅದು 6 ಪೋಷಕಾಂಶ ಇದ್ರೊಳಗೆ. ಅದಕ್ಕೆ ಮೇನ್ ಬೇಕಾಗೋದಂದ್ರೆ ಜಿಂಕು, ಫೆರಸ್, ಮ್ಯಾಗ್ನೀಸ್, ಬೋರಾನ್. ಇವು ವರ್ಷಕ್ಕೆ ಎಷ್ಟು ಬೇಕಪ್ಪ? ಈ ವರ್ಷ ಕೂಡ ಒಂದು 20 ಕಿಲೋ ಜಿಂಕು, 20 ಕಿಲೋ ಫೆರಸ್ಸು, ಆಮೇಲೆ 5 ಕಿಲೋ ಮ್ಯಾಗ್ನೀಸು, 2 ಕಿಲೋ ಬೋರೋನು. ಇಷ್ಟು ಕೊಟ್ಟರೆ ಸಾಕು. ಅದು ಇವೆಂತ ಏನು ಹಳದಿ ಆಗ್ತಿರ್ತಾವಲ್ಲ ಇವೆಲ್ಲ 100% ಕಂಟ್ರೋಲ್ ಬರ್ತೈತಿ. ಇದು ನಾವು ಮೊನ್ನೆ ಡಾಕ್ಟರ್ ಸಂಜಯ್ ಮಾನೆ ಅವರು ಹಾಗೂ ಧಾರವಾಡ ಯೂನಿವರ್ಸಿಟಿಯ ಡಾಕ್ಟರ್ ರಾಜ್ಕುಮಾರ್ ಅಂತೇಳಿ ಒಬ್ಬರು ಸಾಯಿಲ್ ಸೈಂಟಿಸ್ಟು, ಇವ್ರ ಜೋಡಿ ನಾವು ಒಂದು ಸ್ವಲ್ಪ ಕೆಲವೊಂದು ಡಿಸ್ಕಸ್ ಮಾಡಿದ್ವಿ. ಈ ಸದ್ಯ ನಮಗೆ ಗೊಬ್ಬರ ರೇಟ್ ಭಯಂಕರ ಹೆಚ್ಚಾಗತೈತಿ. ರೇಟ್ ದಿನಕ್ಕೆ ಹೆಚ್ಚಾಗತೈತಿ. ನಾವು ಇದನ್ನ ಗೊಬ್ಬರ ನಾವು 2 ಚೀಲ DAP ಹಾಕೋ ಬದಲಿ 1 ಚೀಲ ಹೆಂಗೆ ನಾವು ಕೊಡ್ಬೋದೇನ? ಅದು 2 ಚೀಲದ ಇಫೆಕ್ಟ್ ನಮ್ಗೆ 1 ಚೀಲ ಬರ್ತೈತೇನ? ಯಾಕಂದ್ರೆ ಈಗ ನಾವು ಒಂದು ಫರ್ಟಿಲೈಸರ್ ಕಮ್ಮಿ ಮಾಡಬೇಕಾಗೈತಿ. ಯಾಕಂದ್ರೆ ಫರ್ಟಿಲೈಸರ್ ರೇಟು ಜಂಪ್ ಆಗತೈತಿ. ಅವ್ರು ಫರ್ಟಿಲೈಸರ್ ರೇಟ್ ಪ್ರಕಾರ ನಮ್ಮ ಕಬ್ಬಿನ ರೇಟ್ ಸಿಗೋತು. ಅದಕ್ಕೆ ರೇಟ್ ಕಮ್ಮಿ ಮಾಡಬೇಕಾಯ್ತು. ಅದ್ರ ಬಗ್ಗೆ ನಾವು ಸ್ವಲ್ಪ ಕೆಲವೊಂದು ವಿಜ್ಞಾನಿಗಳ ಜೊತೆ ಡಿಸ್ಕಸ್ ಮಾಡಿದ್ದು. ಪಾಡೇಗಾಂವದಾಗ SR ಪಾಟೀಲ್ ಅಂತ ಒಬ್ಬರು ಸಾಯಿಲ್ ಸೈಂಟಿಸ್ಟ್ ಅದಾರು. ಆಮೇಲೆ ಡಾಕ್ಟರ್ ಸಂಜಯ್ ಮಾನೆ ಅಂತೇಳಿ, ಆಮೇಲೆ ಇದ್ರೊಳಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಡಾಕ್ಟರ್ ರಾಜ್ಕುಮಾರ್ ಅಂತ ಅದಾರು. ಅವು ಇಂಥವು ಯಾಕಂದ್ರೆ ನಮ್ಗೆ ಯಾವುದೋ ಒಂದು ನಾವು ಇದು ಮಾಡಬೇಕಾದ್ರೆ, ಒಂದು ಅಗ್ರಿಕಲ್ಚರ್ ಮಾಡಬೇಕಾದ್ರೆ ರೈತಕ್ಕೆ ಬುದ್ಧಿ ಬೇಕು, ಅದಕ್ಕೆ ಸೈಂಟಿಸ್ಟು ಇರಬೇಕು. ಸೈಂಟಿಸ್ಟ್ಗಳು ನಾವು ಸಲಹೆ ತೋರಾಕತ್ತು ಅಂದ್ರೆ ಅದ್ರದ್ದು ನಮಗೆ ಇಫೆಕ್ಟಿವ್ ಭಾಳ ಆಗ್ತೈತಿ. ಈಗ ಅವ್ರು ನಾವು ಮಂಡ್ಯ ಕೂಡಿ ಅವ್ರು ಎಲ್ಲರೂ ಕೂಡ ಡಿಸ್ಕಸ್ ಮಾಡಿ ಬೇರೆ ಡಿಸ್ಕಸ್ ಮಾಡ್ಯಾವ್ರಿ. ಧಾರವಾಡದಾಗ ಮಾಡೇವಿ, ಪಾಡೇಗಾಂವದಾಗ ಮಾಡೇವಿ, ಆಮೇಲೆ ಅಷ್ಟೇದಾಗ ಮಾನೆಯವ್ರ ಜೋಡಿ ಮಾಡೇವು. ಅದಕ್ಕೆ ಅವ್ರು ಒಂದೇ ಮಾಡ್ರು, ನೀವು 2 ಚೀಲ ಇದ್ದಿದ್ದು ಒಂದು ಚೀಲ ಹಾಕಕ್ಕೆ ಸಾಧ್ಯ. ಖರೆ ನಮಗೆ ಇಫೆಕ್ಟ್ 2 ಚೀಲ ಬರಬೇಕು. ಈಗ 2 ಚೀಲ ಯೂರಿಯಾ ಹಾಕೋದು 1 ಚೀಲ ಹಾಕ್ರೆ ಖರೆ ನಮಗೆ ಇಫೆಕ್ಟ್ 2 ಚೀಲ ಬರಬೇಕು. ಈ ಟೈಪ್ ಮಾಡೋಕ್ಕೆ ಸಾಧ್ಯ ಐತೆನಾ? ಅವ್ರಂದ್ರು ಈ ಸಾಧ್ಯ ಐತಿ. ಯಾವ ಟೈಪ್ ಸಾಧ್ಯ ಐತಿ? ಈಗ ಎಷ್ಟು ಮಂದಿ ಇದ್ರಾಗ ನೀವು ಫಾಸ್ಫರಸ್ ಯಾವುದೋ ಒಂದು ಕಾಂಪ್ಲೆಕ್ಸ್ ಗೊಬ್ಬರ DAP 20, 10, 20, 60 ಇದು ಎಷ್ಟು ಮಂದಿ ಮೇಲೆ ಹೋಗಿದ್ದೀರಿ ಇದ್ರಾಗ? ಎಲ್ಲ ಮೇಲೆ ಹೋಗಿದ್ದೀರಿ. ಯೂರಿಯಾ ಎಷ್ಟು ಮಂದಿ ಮೇಲೆ ಹೋಗಿದ್ದೀರಿ? ಎಲ್ಲ ಮೇಲೆ. ಪೊಟ್ಯಾಶಿಯಮ್ ಮೇಲೆ ಹೋಗಿದ್ದೀರಿ. ಹಾಂ, ಈಗ ಒಂದು ಇದು ಹೇಳ್ರಿ, ಕಬ್ಬು ಒಂದು ಇಷ್ಟು ನಾಟಿ ಬಂದಮೇಲೆ 1 ತಿಂಗಳು 2 ತಿಂಗಳು 1.5 ತಿಂಗಳು ಆದ ಕೂಡಲೇ ಅವಾಗ ಏನೇನು ಗೊಬ್ಬರ ಹಾಕ್ತೀರಿ? ಒಂದು 2 ಚೀಲ 10, 26, ಒಂದು ಯೂರಿಯಾ, ಒಂದು ಪೊಟ್ಯಾಶ, ಹಾಂ, ಇಷ್ಟು ತರ್ತೀರಿ. ಯಾಕಂದ್ರೆ ಹಚ್ಚು ಮುಂದೆ ಯಾರು ಹಾಕಂಗಿಲ್ಲ. ಹಚ್ಚು ಮುಂದೆ ಭಾಳ ಆದ್ರೆ ಒಂದು DAP ಹಾಕಿರ್ತೀರಿ. ಹಚ್ಚು ಮುಂದೆ ಕೆಳಗೆ ಒಂದು ಬರೀ ಒಂದು DAP ಹಾಕಿರ್ತೀರಿ. ಆಮೇಲೆ ಬೇರೆ ಬಿಟ್ರೆ ಹಂಗಿಲ್ಲ. ಆಮೇಲೆ ಒಗ್ಯೋನು ಅದಕ್ಕೆ ಮ್ಯಾಲೆ ಎದ್ದು ಬಂದು ಪೇಟಿಗೆ ತೊಗೋತೈತಿ, ಒಯ್ಯೋನಂತ ಇದು ಮಾಡ್ತೀರಿ. ಇಷ್ಟು 1.5 ತಿಂಗಳು ಬಂದ ಕೂಡಲೇ ತರ್ತೀರಿ, ಎಲ್ಲ ಕಲಿಸ್ತೀರಿ. ಸಾಲೆ ಒಯ್ಯಿಲ್ಲ, ಯಾರೂ ಸಾಲೆ ಒಯ್ಯಂಗಿಲ್ಲ. ಹಿಂಗೆ ಒಕ್ಕೋದು ಹೋಗ್ತಾರೆ. ಹಿಂಗೆ ನಿಮಗೇನ ಸಾಲನೆ ಒಗದನ್. ಹಾಂ, ಈಗೇನು ಸಾಲನೆ ಒಕ್ಕೋತ ಹೋಗ್ತಿರಲ್ಲ, ಒಗದದ್ದು ನೆಲಕ್ಕೆ ಎಟ್ಟು ಹಾಯ್ತು, ಗರಿ ಮೇಲೆ ಎಷ್ಟು ಕೊಯ್ತು, ಬೋದ್ ಮೇಲೆ ಎಷ್ಟು ಕೊಯ್ತು, ನೀರು ಸಿಡಿ ಹರ್ಕೊಂಡು ಎಟ್ಟು ಹೋಯ್ತು. ಒಕ್ಕೋತ ಹೋದಾಗ ಗರಿ ಒಳಗೆ ಎಟ್ಟೆಟ್ಟಿಗೆ ಒಂದು 4 ಕಾಳು ಕುಂತೈತಿ ಎಲ್ಲ ಗರಿಯಾಗ.
ಅವು ನಾಲ್ಕು ಇಡೀ ಎಲ್ಲ ಹೊಲದ ನಾಲ್ಕು ತೆಗೆದ್ರೆ ಒಂದು 20-25% ಹೋಗ್ತೈತಿ. 20-25% ಹೋಗ್ತೈತಿ. ಒಗೆಯೋ ಮುಂದೆ ಬೋದ್ಮೇಲೆ ಬೋದೈತಿ. ಬೋದ್ಮೇಲೆ ಇನ್ನೂ ಬೇರು ಬಂದಿರಂಗಿಲ್ಲ, ನೀರು ಹತ್ತಿರಂಗಿಲ್ಲ. ಇದು ಹತ್ತಿರ ಯಾಕೆ ಸಾಲು ನೀರು ಬಿಡ್ತಿರ್ತೇವೆ ರೀ. ಬೋದ್ಮೇಲೆ ಒಂದು 20-25% ಬೋದೈತಿ, ಅದು ವೇಸ್ಟ್ ಆಯ್ತಾ. ಆಮೇಲೆ ಒಗದ್ಮೇಲೆ ನೀರು ಹಾಸ್ಯಾರಿ. ಈಗ DAP 10-26 ಒಗದ್ಮೇಲೆ ನೀರು ಹಾಸಿದ ಮೇಲೆ ಯಾರೇ ಒಂದು 4-5 ದಿವಸ ಬಿಟ್ಟು ಒಂದು 8 ದಿವಸ ಬಿಟ್ಟು ಅದ್ರ ಲಕ್ಷ ಕೊಟ್ಟು ನೋಡಿರಿ ಅಲ್ಲಿ ಅದೇನು ಕಳ್ಳ ಇವು ಬಿದ್ದಿರ್ತಾವು. ಅದ್ರ ಬಡ್ಡೆಯನ್ನು ಮಣ್ಣು ಮಿದು ಆಗಿರ್ತೈತಿ, ಒಂದು ಥರ ಬೂಸ್ರಾಗಿರ್ತೈತಿ. ಅದು ಹೆಂಗೆ ರಿಯಾಕ್ಷನ್ ಆಗೋದು ಅನ್ನೋದು ಸರ್ ಆಮೇಲೆ ಹೇಳ್ತಾರೋ ಫಾಸ್ಫರಸ್ ರಿಯಾಕ್ಷನ್. ಇದು ಅಂದರೆ ಈಗೇನು ಮ್ಯಾಲೆ ಹೋಗಿರ್ತಾರಲ್ಲ ಫಾಸ್ಫರಸ್, ನಾವು ಮ್ಯಾಲೆ ಹೋಗೋದು ಅಂದ್ರೆ ಅದು ರಿಯಾಕ್ಷನಿಗೆ ಫಿಕ್ಸಿಂಗ್ ಫಾರ್ಮ್ ಹೋಗ್ತೈತಿ. ಫಿಕ್ಸಿಂಗ್ ಫಾರ್ಮ್ ಹೋಗಿ ಅದು 1 ಸೆಂಟಿಮೀಟರ್ಸು ಕೆಳಗೆ ಹೋಗಂಗಿಲ್ಲ. ನಮ್ಮ ವಿಜ್ಞಾನಿಗಳು ಹೇಳಿದ್ದು 1 ಸೆಂಟಿಮೀಟ್ರ್ ಕೆಳಗೆ ಹೋಗಿರಂಗಿಲ್ಲ. ಇದನ್ನ ಯಾವುದೋ ಒಂದು DAP ಫಾಸ್ಫರಸ್, ಯಾವುದೋ ಒಂದು ಫಾಸ್ಫರಸ್ ಇರಲಿ, 10-26 ಇರಲಿ, DAP ಇರಲಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಇರಲಿ, ಟ್ರಿಬಲ್ ಸೂಪರ್ ಫಾಸ್ಫೇಟ್ ಇರಲಿ, ಇವನ್ನ ನೀವು ದಯಮಾಡಿ ಅದು ರೂಟ್ ಜೋನಿಗೆ ಕೊಡಬೇಕು, ಬೇರಿಗೆ ಕೊಡಬೇಕು. ಬೇರಿಗೆ ಕೊಟ್ರಪ್ಪ ಅಂತಂದ್ರೆ ಅದ್ರದ್ದು ಕರೆಕ್ಟ್ ಯುಟಿಲೈಸ್ ಆಗ್ತೈತಿ. ಇದನ್ನೇ ನಾವು ನಾವು ಸ್ವಲ್ಪ ವಿಜ್ಞಾನಿಗಳ ಜೋಡಿ ಮಾತಾಡೋ ಟೈಮ್ದಾಗ ಈಗ 1 ಚೀಲ DAP ನಾವು 2 ಚೀಲ DAP ಬದಲಿ 1 ಚೀಲ DAP ಕೊಡೋಕೆ ಸಾಧ್ಯ ಐತೆನಾ? ಅದಕ್ಕೆ ಅವ್ರು ಏನಂದ್ರು ಕೊಡೋಕೆ ಸಾಧ್ಯ ಐತಿ, ಸ್ವಲ್ಪ ಪ್ರಮಾಣ ಹೆಚ್ಚಾಗ್ತೈತಿ. ಆದರೆ DAP ಕೊಡೋ ಮುಂದೆ ಅದನ್ನೇನು ಮಾಡಬೇಕು, 8-10 ದಿವಸ ನಿಮ್ಮ ತಿಪ್ಪಿ ಗೊಬ್ಬರದ ಕಲಿಸಿಡ್ಬೇಕು. ಅದು ಒಂದು 8 ದಿವಸ ತಿಪ್ಪಿ ಗೊಬ್ಬರದ ಕಲಿಸಿಡ್ಬೇಕು. DAP ಯಾವುದೋ ಒಂದು 10-26 ಇರಲಿ, DAP ಇರಲಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಇರಲಿ. ಈಗ ನಾವು 4-5 ವರ್ಷದಿಂದ ಇಲ್ಲಿ ಯಾವುದೋ ಕೊಡಬೇಕಾದ್ರೆ 8-10 ದಿವಸ ನಾವು ಗುಡ್ಲಾಗ ಅದು ಕಲಿಸಿಟ್ಟು ಬಟ್ಟಿ ಹಾಕ್ತೇವೆ. ಬಟ್ಟಿ ಹಾಕಿ ಆಮೇಲೆ ಸಾಲಾಗ ನಾವು ಸಾಲು ಕೊರಪಟ್ಟಿಗೆ ಸಾಲಾಗೆಲ್ಲ ಕೆಳಗೆ ಹಾಕ್ತೇವೆ ಆ ಬಟ್ಟೆ ಹಾಕಿದ ಗೊಬ್ಬರ. ಮತ್ತು ಈಗ ಏನಾಗ್ತೈತಿ, ಅದ್ರ ಒಂದು ನಾವು DAP ಒಂದೇ ಕೊಡೋಂಗಿಲ್ಲ. ನಾವು ಫಸ್ಟ್ ಪ್ಲಾಂಟೇಶನ್ ಮಾಡಬೇಕಾದ್ರೆ ಎಕರೆಗೆ 2 ಚೀಲ DAP ಬಟ್ಟಿ ಹಾಕಿ ಕೊಡ್ತೇವೆ. ಆಮೇಲೆ ಜಿಂಕು, ಫೆರಸ್, ಮ್ಯಾಂಗ್ನೀಸ್, ಬೋರೋನ್, ಮೈಕ್ರೋನ್ಯೂಟ್ರಿಯೆಂಟು ಸ್ಟಾರ್ಟಿಂಗ್ ಬೇಕಾಗ್ತೈತಿ. ಆದರೆ ಮತ್ತು ಜಿಂಕು, ಫೆರಸ್ಸು ಮತ್ತು ಫಾಸ್ಫರಸ್ಸು DAP ಎಲ್ಲ ಕೂಡ್ಸ್ಕೊಡಕ್ಕೆ ಬರೋಂಗಿಲ್ಲ. ನಮ್ಮಲ್ಲಿ ಕೊಡ್ತಿದ್ದು ಈಗ ನಮಗೆ ವಿಜ್ಞಾನಿಗಳ ಒಂದು ಮಾರ್ಗದರ್ಶನದಿಂದ ಆ ಕೂಡ್ಸ್ಕೊಡಕ್ಕೆ ಬರೋಂಗಿಲ್ಲ. ಯಾಕೆ ಕೂಡ್ಸ್ಕೊಡಕ್ಕೆ ಬರೋಂಗಿಲ್ಲ ಅಂದ್ರೆ ಫಾಸ್ಫರಸ್ಸು ಮತ್ತು ಜಿಂಕು, ಫೆರಸ್ಸು ಇವಾಗ ಕಾಂಬಿನೇಷನ್ ಹೋದಂದ್ರೆ ರಿಯಾಕ್ಷನ್ ಆಗ್ತೈತಿ, ಒಂದು ಯಾವ್ದ್ರ ನ್ಯೂಟ್ರಲ್ ಆಗ್ತೈತಿ. ಅದಕ್ಕೇನೈತಿ, ನಾವು ಜಿಂಕು ಸೆಕೆಂಡರಿ ನ್ಯೂಟ್ರಿಯೆಂಟ್, ಮೈಕ್ರೋನ್ಯೂಟ್ರಿಯೆಂಟ್ ಅದೊಂದು ನಾವು ಇದ್ರೊಳಗೆ ತಿಪ್ಪಿ ಗೊಬ್ಬರದಾಗ ಅದು ಬಟ್ಟಿ ಹಾಕಿ ಇಡೋದು. DAP ಅದು 10 ತಿಪ್ಪಿ ಗೊಬ್ಬರದಾಗ ಫಿಕ್ಸ್ ಇದು ಮಾಡೋದು. ಆಮೇಲೆ 2 ಕೂಡ್ಸಿ ಕೊಟ್ಟು ಸಾಲಾಗಿ ಹಾಕಿದ ನಂತರ ಅದ್ರ ಮೇಲೆ ಒಂದು ಸ್ವಲ್ಪ ತಿಪ್ಪಿ ಗೊಬ್ಬರ ಅಷ್ಟು ಹಾಕಿ ಚಲೋ ತಂಗೆ ಮಣ್ಣಾಗ ಮಿಕ್ಸ್ ಮಾಡ್ಕೊಂಡು, ಎತ್ತುಗೊಳ್ಳೆ ಅಥವಾ ಗುರದಾಳೆ ಅದನ್ನ ಮಣ್ಣಾಗ ಮಿಕ್ಸ್ ಮಾಡ್ಕೊಂಡು ನೀರು ಬಿಟ್ಟು ಕಬ್ಬು ಹಚ್ಚಿದ್ದು ಅಂದ್ರೆ 100% ಕಬ್ಬು ಅಗದಿ ಫಸ್ಟ್ ಕ್ಲಾಸ್ ಆಗ್ತೈತಿ. ಈಗ ನೀವು ತಲೆ ಮನೆ ಬಂದಿರಬೇಕು ಎಲ್ಲರೂ. ಈ ಕಬ್ಬು ಹಚ್ಚತ್ತೀರಿ, ಕೆಳಗೆ ನಾವು ಸಾಲಾಗಿ 2 ಚೀಲ DAP, 1 ಚೀಲ ಪೊಟ್ಯಾಷಿಯಂ, ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಹಾಕಿರಿ, ಕಬ್ಬು ತುಳಿದು ಇನ್ನೂ ಕಬ್ಬು ಬೇರೆ ಬಿಟ್ಟಿರಂಗಿಲ್ಲ, ಅದು ನೀರಲ್ಲಿ ಹರ್ಕೊಂಡು ಹೋಗಿರ್ತೈತಿ. ಎಲ್ಲ ತಲೆಗಿದೆ. ಅದ್ರ ಸಂಬಂಧ DAP ಒಂದು ಹಾಕ್ತೀರಿ. ಯಾಕಂದ್ರೆ ಯಾವುದೋ ಒಂದು DAP ಕೊಟ್ರಪ್ಪ ಅಂತಂದ್ರೆ ಅದು ಎಷ್ಟು ದಿವ್ಸಕ್ಕೆ ಅವೈಲೇಬಲ್ ಸಿಗ್ತೈತಿ. DAP ಬಂದು ಬೆಳಿಗ್ಗೆ ಕೊಟ್ಟು ಅಂದ್ರೆ ಕಮ್ಮಿ ಒಂದು ವಾರ ಬೇಕು. ವಾರದಿಂದ ಮುಂದೆ ಸೊಕಾಸ್ ರಿಲೀಸ್ ಆಗೋದು ಹೋಗ್ತೈತಿ. ಈಗ ನಮಗೆ DAP ಸಾಲಾಗೆಲ್ಲ ಕೊಟ್ಟುಪ್ಪ ಅಂತಂದ್ರೆ ಇದನ್ನೆಲ್ಲ ಸಾಲ ಹಾಕಿದ ನಂತರ ಆಮೇಲೆ ಏನೈತಿಲ್ಲ ನಾವು ನೀರು ಹಾಸಿ ಕಬ್ಬು ಹಚ್ಕೊಂಡಪ್ಪ ಅಂತಂದ್ರೆ ಈ ಕಬ್ಬಿಗೆ ಬೇರೆ ಬಿಡ್ಬೇಕಾದ್ರೆ 8 ದಿವಸ ಆಗ್ತೈತಿ. 8 ದಿವಸ ಬಿಡೋದಕ್ಕಂದ್ರೆ ಇಲ್ಲಿ ಆಹಾರ ತಯಾರಾಗ್ತೈತಿ. ಆಮೇಲೆ 8 ದಿವಸ ಬಿಟ್ಕೊಳ್ಳಿ ಅದು ಬ್ಯಾಕ್ಟೀರಿಯಾ ಬಿಟ್ಟುಪ್ಪ ಅಂತಂದ್ರೆ ಆ ಬ್ಯಾಕ್ಟೀರಿಯಾ ಇದ್ದದ್ದು ಆಹಾರ ತಯಾರು ಮಾಡಿ ಕಬ್ಬಿಗೆ ಬೇರೆ ಬಿಡೋದಕ್ಕಂದ್ರೆ ಆಹಾರ ತಯಾರಾಗ್ತೈತಿ. ಆಹಾರ ತೊಂದು ಭಾಳ ಸ್ಪೀಡ್ ಆಗಿರ್ತೈತಿ. ಹೀಗಾಗಿ ನಾವು ಫರ್ಟಿಲೈಸರ್ ಏನೈತಿಲ್ಲ ಅದು ದಯಮಾಡಿ ಸಾಲಾಗ ಬಟ್ ಯಾವುದೋ ಪ್ರಸಂಗ ಮಣ್ಣ ಮುಚ್ಚುತ್ತೆ, ಬರೀ ಮ್ಯಾಲೆ ಒಗಿಬೇಡ್ರಿ. ಈಗ ನಾವು 2ನೇ ಗೊಬ್ಬರ ಯೂರಿಯಾ ಕೊಡ್ತೀವಿ. ಈಗ ಯೂರಿಯಾ ಮ್ಯಾಲೆ ಹೋಗೋದ್ರೆ ನಡೀತೈತಿ ರೀ. ಆದರೆ ಇಡ್ರಿ, ಒಗಿಬೇಡ್ರಿ, ಇಡ್ರಿ. ಅಂದರೆ ಕಬ್ಬಿಗೆ ಸೈಡ್ ಈಗ ಗೊಂಜಾಳಕ್ಕೆ ಇಡ್ತಿರಲ್ಲ ಹಂಗೆ ಇಡ್ರಿ. ಯೂರಿಯಾನು ಒಗಿಬೇಡ್ರಿ. ಯೂರಿಯಾನು ಏನು ಮಾಡಿರಿ, ಯೂರಿಯಾ ಹಾಕೋ ಮುಂದೆ, ಯಾಕಂದ್ರೆ ಯೂರಿಯಾ ಸರ್ಕ್ಯುಲೇಷನ್ ಭಾಳ ಹೊಂಟೈತಿ. ಈಗ ನಾವು 2 ಚೀಲ ಯೂರಿಯಾ ಹಾಕಿದ್ದು ನೀರು ಎಷ್ಟು ಬಿಡ್ತೇವ್ರಲ್ಲ, ನೀರು ಜೋಡಿ ಹರಿದು ಹೋಗ್ತೈತಿ. ಎಷ್ಟು ಡೀಪ್ ನೀರು ಹೋಗ್ತೈತಿ ಅಲ್ಲಿ ಮಟ್ಟ ಹೋಗ್ತೈತಿ, ಆಮ್ಯಾಗ ಹೋಗ್ತೈತಿ. ಯಾಕೆ ಪೆಟ್ರೋಲಿಯಂ ಪ್ರಾಡಕ್ಟ್. ಅದಕ್ಕೆ ಏನು ಮಾಡಿರಿ, ಈಗ ಗೌರ್ಮೆಂಟ್ದವ್ರು ಆಲ್ರೆಡಿ ಮಾಡ್ಯಾರ. ಏನು ಮಾಡ್ಯಾರ ಅಂದ್ರೆ ಅದಕ್ಕೆ ನೀಮ್ ಕೋಟಿಂಗ್ ಮಾಡಿ ಕೊಟ್ಟಾರ. ಖರೆ ಎಷ್ಟು ಪ್ರಮಾಣ ಕೋಟಿಂಗ್ ಮಾಡ್ಯಾರ ಗೊತ್ತಿಲ್ಲ. ಅದ್ರ ಬದಲಿಗೆ ನೀವು 1 ಚೀಲ ಯೂರಿಯಾಕ್ಕೆ ಒಂದು 5-10 ಕಿಲೋ ಹಿಂದೆ ಬೇವಿನ ಹಿಂಡಿ ತೊಗೊಂಡು ಕಲಿಸಿಟ್ಟು ಅದನ್ನ ಬಟ್ಟಿ ಹಾಕಿಟ್ಟು ಒಂದು 8 ದಿವಸ ಬಿಟ್ಟು ಹಾಕ್ರಿ. ನಿಮ್ಮದು ಯೂರಿಯಾ ಏನು ಕೊಟ್ಟಿರ್ತದೆ ಕರೆಕ್ಟಾಗಿ ಯುಟಿಲೈಸ್ ಆಗ್ತೈತಿ. ಆದರೆ ಅದು ವೇಸ್ಟ್ ಆಗಂಗಿಲ್ಲ, ನೀರಲ್ಲಿ ಹರಿದು ಹೋಗಂಗಿಲ್ಲ. ಅದಕ್ಕೇನೈತಿ, ಇವಂಗೆ ನೀವು ಯಾವುದೋ ಒಂದು ಗೊಬ್ಬರ ಕೊಡಬೇಕಾದ್ರೆ ಅದಕ್ಕೆ ಆರ್ಗ್ಯಾನಿಕ್ ಕೋಟಿಂಗ್ ಅಂತಾರೆ. ನೀವು ತಿಪ್ಪಿ ಗೊಬ್ಬರದಾಗ ಕಲಿಸಿಡ್ರಿ, ತಿಪ್ಪಿ ಗೊಬ್ಬರ ಇಲ್ಲಾಂದ್ರೆ ಕಾಂಪೋಸ್ಟ್ ಗೊಬ್ಬರದಾಗ ಕಲಿಸಿಡ್ರಿ, ಅವಿಲ್ಲಪ್ಪ ಅಂತಂದ್ರೆ ಬೇವಿನ ಹಿಂಡೆ ಕಲಿಸಿಡ್ರಿ. ಒಟ್ಟು ಯಾವುದೋ ಒಂದು ಅದಕ್ಕೆ ಆರ್ಗ್ಯಾನಿಕ್ ನಮ್ದು ಯಾವುದೋ ಫರ್ಟಿಲೈಸರ್ ಕೊಡಬೇಕಾದ್ರೆ ಅದನ್ನ ಆರ್ಗ್ಯಾನಿಕ್ ಕೋಟಿಂಗ್ ಮಾಡಿ ಕೊಡೋದ್ರಿಂದ
ನಮಗೆ ಗೊಬ್ಬರ ಏನೈತಿ ವೇಸ್ಟ್ ಆಗಂಗಿಲ್ಲ. ಅದು ನಮಗೆ ಕರೆಕ್ಟಾಗಿ ಯುಟಿಲೈಸ್ ಆಗ್ತೈತಿ. ಅದನ್ನ ಮಣ್ಣಾಗ ಕರೆಕ್ಟ್ ಮುಚ್ಚಬೇಕು. ಅದಕ್ಕೆ ನೀವೇನು ಒಟ್ಟು ನಾವು ಮ್ಯಾಲೆ ಹೋಗ್ಯದಪ್ಪ ಅಂತಂದ್ರೆ ಒಟ್ಟು ಮ್ಯಾಲೆ ಹೋಗಂಗಿಲ್ಲ. ಒಣ್ಣೆ ಗೊಬ್ಬರ ಕೊಡ್ತೇವೆ, ಕಬ್ಬು ಹಚ್ಚೋಕ್ಕಿಂತಪ್ಪ ಪೈಲ ಸಾಲು ಕೊಡ್ದು ಸಾಲಾಗೆಲ್ಲ ಗೊಬ್ಬರ ಕೊಡ್ತೀವಿ. ಆಮೇಲೆ ಮಣ್ಣ ಮಿಕ್ಸ್ ಮಾಡ್ಕೊಂಡು ಕಬ್ಬು ಹಚ್ಕೋತೀವಿ. ಎರಡನೇದು ಇನ್ನು ಯೂರಿಯಾ ಕೊಡ್ಬೇಕಾಗ್ತೈತಿ. ನಮ್ಮ ಡ್ರಿಪ್ ಇರ್ತಾವೆ, ಡ್ರಿಪ್ನಾಗ ಕೊಡ್ತೀವಿ. ಡ್ರಿಪ್ ಇಲ್ದವ್ರು ನೀರು ಸ್ವಲ್ಪ ಸೈಡ್ ಇಡ್ರಿ, ನೀರು ಹಾಸ್ರಿ, ತಿಳ್ತು ನೀರು ಹಾಸ್ರಿ, ಒತ್ತೆ ನೀರು ಕಟ್ಟಬೇಡ್ರಿ. ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ದಾಗ ಅದೊಂದು ನಮ್ಮ ರೈತರಿಗೆ ಭಾಳ ಐತಿ. ಲಗೋಡ್ ಹೋಗ್ದೈತಿ ಒತ್ತೆ ನೀರು ಹಾಸತ್ತೆ ನಾವು ಹೇಳೋ ಮೊದಲು. ಅದಕ್ಕೇನೈತಿ ಸ್ವಲ್ಪ ಬಿಡ್ರಿ, ನೀರು ಹಾಸ್ರಿ, ತಿಳ್ತು ನೀರು ಹಾಸ್ರಿ. ಇನ್ನು ಮೂರನೇ ಗೊಬ್ಬರ ಕೊಡ್ಬೇಕಾಗ್ತೈತಿ 60ರಿಂದ 70 ದಿವಸ. ಇದೊಂದು ಗೊಬ್ಬರ ಮಾತ್ರ ಭಾಳ ಇಂಪಾರ್ಟೆಂಟ್. 60ರಿಂದ 70 ದಿವಸಕ್ಕೆ ರೂಟ್ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಿರ್ತೈತಿ. ಅವಾಗ ಫಾಸ್ಫರಸ್ ಭಾಳ ಇಂಪಾರ್ಟೆಂಟ್, ಅದು DAP ಕಂಟೆಂಟ್ ಭಾಳ ಇಂಪಾರ್ಟೆಂಟ್. ಇದೊಂದು ಮಾತ್ರ ದಯಮಾಡಿ ಹಡ್ಡಿ ಕೊಡ್ರಿ, ಹೋಲ್ ಹೊಡೆದು ಕೊಡ್ರಿ. ಒಂದು ಹಾರಿಲಿ ಹಡ್ಡಿ ಕೊಡ್ರಿ, ಇಲ್ಲ ಬೈಗುಲ್ಲಿ ಹಡ್ಡಿ ಕೊಡ್ರಿ. ಒಟ್ಟು ಇದೊಂದು ಗೊಬ್ಬರ ಹಡ್ಡಿ ಕೊಡ್ರಿ. ಇಲ್ಲಿ ಎಷ್ಟೋ ರಗಡ್ ಮಂದಿಗೆಲ್ಲ ಇವರು ಪೂಜಾರಿ ಅವರು ಎಲ್ಲರೂ ಇಲ್ಲಿ ರಗಡ್ ಮಂದಿ ಕೊಡತ್ತಾರ. ಈ ನಮ್ಮ ಗ್ರೂಪ್ನಾಗ ಶುಗರ್ ಕೇನ್ ಕಾರ್ಪೊರೇಷನ್ ಗ್ರೂಪ್ನಾಗ ಆಲ್ಮೋಸ್ಟ್ ಒಂದು 60% ಮಂದಿ ಮಾತ್ರ ಈ ಗೊಬ್ಬರ ಯೂಸ್ ಮಾಡೋದು ಇದು ಕಮ್ಮಿ ಮಾಡಿ. ಅಂದರೆ ಈ ಟೈಪ್ ಗೊಬ್ಬರ ಕೊಡು, ಒಂದು ಹಡ್ಡಿ ಗೊಬ್ಬರ ಕೊಡು. ಹಡ್ಡಿ ಗೊಬ್ಬರ ಇಲ್ಲ ನಮ್ಗೆ ಸಫಿಷಿಯೆಂಟ್ ಮರಿ ಪ್ರಮಾಣ ಸಫಿಷಿಯೆಂಟ್ ಬಂದೈತೆ ಅಂದ್ರೆ ಸಾಲಾಗ ಹಾಕ್ರಿ, ಒಂದು ಇಟ್ಟು ಸಣ್ಣಗೆ ಎಡಿ ಹೊಡೀರಿ, ಮಣ್ಣ ಮುಚ್ಚ್ರಿ. ಒಟ್ಟು ದಯಮಾಡಿ ಅದು ಯಾವುದೋ ಗೊಬ್ಬರ ಮಣ್ಣ ಮುಚ್ಚಿ. ಇನ್ನು ನಮ್ಮ ಮೂರನೇ ಗೊಬ್ಬರ ಕೊಡ್ತೇವೆ ಕಬ್ಬು ಬೋದ್ ಮಾಡೋತ್ನಾಗ ಗಚ್ಚ ಗೊಬ್ಬರ ಕೊಡ್ತೇವೆ. ಗಚ್ಚ ಅಂದರೆ ಅವು ಈಗೇನು ಪೈಲ ಪ್ಲಾಂಟೇಶನ್ದಾಗ ಕೊಡ್ತಿರ್ತೀವಲ್ಲ, 2 ಚೀಲ DAP, 1 ಚೀಲ ಪೊಟ್ಯಾಷಿಯ, 1 ಚೀಲ ಯೂರಿಯಾ, ಆಮೇಲೆ 25 ಕಿಲೋ ಮೈಕ್ರೋನ್ಯೂಟ್ರೆಂಟ, 25 ಕಿಲೋ ಮ್ಯಾಗ್ನೀಸಿಯಂ ಸಲ್ಫೇಟ, 10 ಕಿಲೋ ಸಲ್ಫರ. ಇಷ್ಟೆಲ್ಲ ಕಂಪ್ಲೀಟ್ ಗಡ್ಡ್ಯಾಗ ಹಾಕಿ ಅದನ್ನು ಬಟ್ಟಿ ಇಟ್ಟು ಗಡ್ಡ್ಯಾಗ ಹಾಕಿ ಆಮೇಲೆ ನಾವು ಮಣ್ಣು ಇರಿಸ್ತೀವಿ, ಬೋಧಿಸ್ತೀವಿ. ಆಮೇಲೆ ಮುಂದೇನು ಗೊಬ್ಬರ ಐತ್ರಲ್ಲ, ಮುಂದಿನ ಗೊಬ್ಬರ ಇಲ್ಲಿ ನಮ್ಮದು ಯಾವುದೇ ಇದ್ರೆ ಫಾಸ್ಫರಸ್, ನಮ್ಮ ಇದ್ರೊಳಗನ ಫಾಸ್ಫರಸ್ಸು, ನೈಟ್ರೋಜನ್ನು, DAP ಕಂಟೆಂಟ್ 10, 20, 60, DAP 20 ಮತ್ತು ಯೂರಿಯಾ. ಕಬ್ಬು ಹರಗೋಕ್ಕಿಂತ ಮೊದಲು ಕಬ್ಬು ಹರಗು ಮಟ್ಟ ಅಷ್ಟಾದ್ರ ದಗದೆ, ಅದ್ರ ಮುಂದೆ ಅದ್ರ ದಗದಿಲ್ಲ. ಈ ಕಬ್ಬು ಕಳಿಗೆ ರೀತಿ ಒತ್ತೆ ಮಳೆ ಬಂದೈತಿ, 1-2 ಚೀಲ 10, 26 ಹೋಗಿರಿ, 1-2 ಚೀಲ ಪೊಟ್ಯಾಶ್ ಇದು ಹೋಗಿರಿ. ಅದ್ರ ಮುಂದೆ ಏನು ಗೊಬ್ಬರಪ್ಪ ಅಂತಂದ್ರೆ ನಮಗೆ ಮುಂದೆ ಈ ಫಾಸ್ಫರಸ್ ಏನು ಮಾಡ್ತೈತಿ, ಅದು ಬೇರೆ ಬಿಡೋಕೆ ಅಷ್ಟೇ ಸಪೋರ್ಟ್ ಮಾಡ್ತೈತಿ. ಫಾಸ್ಫರಸ್ ಬೇರೆ ಬಿಡೋ ಸಂಬಂಧ ಅಗ್ದಿ ಚಲೋ ಸಪೋರ್ಟ್ ಮಾಡ್ತೈತಿ. ಈ ಮುಂದಿನ ಗೊಬ್ಬರ ಇದಪ್ಪ ಅಂತಂದ್ರೆ ಇದು ನಮಗೆ ಮುಂದೆ ಏನಾಗಬೇಕಾಯ್ತಿ, ಗಂಡು ಮಟ್ಟೆ ಆಗಬೇಕು, ಕಬ್ಬು ಮಟ್ಟೆ ಆಗಬೇಕು, ಒಳಗಿನ ಲಳಿಗೆ ಬೀಳಬಾರ್ದು, ಬೆಂಡು ಬೀಳಬಾರ್ದು. ಇದ್ರ ಸಂಬಂಧ ಇದ್ರಲ್ಲ ನಾವು ಅಮೋನಿಯಂ ಸಲ್ಫೇಟ, ಪೊಟ್ಯಾಷಿಯಂ ಪ್ರತಿ ತಿಂಗಳ 25 ಕಿಲೋ ಅಮೋನಿಯಂ ಸಲ್ಫೇಟ, 25 ಕಿಲೋ ಪೊಟ್ಯಾಷ್ ಪ್ರತಿ 20ರಿಂದ 25 ದಿವಸಿಗೆ. ಅಂದರೆ ಒಂದು ದಿವಸಕ್ಕೆ 1 ಕಿಲೋ ಅಮೋನಿಯಂ ಸಲ್ಫೇಟ, 1 ಕಿಲೋ ಪೊಟ್ಯಾಷ್ ಪ್ರಮಾಣ ನೀವು ಬೇಕಾದ್ರೆ ಡ್ರಿಪ್ ಮ್ಯಾಗ ಕೊಡ್ರಿ, ಇಲ್ಲಾಂದ್ರೆ ಹೈ ನೀರಾಗ ಕೊಡ್ರಿ. ಹೈ ನೀರಾಗ ಕೊಡೋದು ಹೆಂಗಂದ್ರೆ ನೀರು ಹಸು ಮುಂದೆ ಒಂದು ಬ್ಯಾರಲ್ದಾಗ ಕಲಿಸೋದ, ಸಣ್ಣ ಚವೆ ಮಾಡಿ ನೀರು ಜೋಡಿ ಹರಿಬಿಡೋದು, ಲೈಟ್ ಹೋದ್ಕೊಳ್ಳಿ ಬಂದ್ಬಿಡೋದು. ಯಾಕಂದ್ರೆ ಎರಡು ನೀರಾಗ ಕರ್ತವೆ, ಬರೋಬ್ಬರ ಹೋಗ್ತೈತಿ. ಈಗ ನಾವು ಹಂಗಾಗಿ ನಾವು ಏನು ಮಾಡ್ತೀವಿ, ಒಂದು 4ರಿಂದ 5 ಸಲ ಅಮೋನಿಯಂ ಸಲ್ಫೇಟ, ಪೊಟ್ಯಾಷ್ 25 ಕಿಲೋ ಕೊಡ್ತೀವಿ. ಅದ್ರ ಮಧ್ಯಂತರ ಒಳಗೆ ಕ್ಯಾಲ್ಸಿಯಂ ನೈಟ್ರೇಟ ಮತ್ತು ಬೋರಾನ್ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ 5ನೇ ತಿಂಗಳು 6ನೇ ತಿಂಗಳದಾಗ ಕಬ್ಬು ನೋಡ್ರಿ, ಕಬ್ಬು ಸೀಳ್ತಿರ್ತೈತಿ. 6ನೇ ತಿಂಗಳದಾಗ ಕಬ್ಬು ಸೀಳೋದ, ಆ ಕೆಳಗಿನಲ್ಲಿ ಒಣಗ್ತಿರ್ತೈತಿ. ಒಂದು ಒಪ್ಪರೆ ಹಳದಿ ಆಗಿರ್ತೈತಿ, ಒಂದು ಒಪ್ಪರೆ ಹಸಿರಾಗೈತಿ, ಒಣ್ಕೋತ ಬಂದಿರ್ತೈತಿ. 5-6ನೇ ತಿಂಗಳದಾಗ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಕಬ್ಬಿಗೆ ಭಾಳ ಬರ್ತೈತಿ. ಅದಕ್ಕೇನೈತಿ 5-6ನೇ ತಿಂಗಳದಾಗ ಕ್ಯಾಲ್ಸಿಯಂ ನೈಟ್ರೇಟ್ ಒಂದು 10 ಕಿಲೋ, ಆಮೇಲೆ ಬೋರಾನ್ 1 ಕಿಲೋ, ಹಿಂಗೆ ನಾವು 2 ಸಲ ಕೊಡ್ತೀವಿ. ಇದೇನೈತಿ ಗೊಬ್ಬರ ಕೊಡೋ ಪದ್ಧತಿ. ಅದಕ್ಕೆ ದಯಮಾಡಿ ನಮ್ಮದೊಂದು ರೈತರಲ್ಲಿ ಒಂದು ರಿಕ್ವೆಸ್ಟ್, ಕೈ ಮುಗಿದು ಕೇಳ್ಕೊತೀನಿ, ಗೊಬ್ಬರ ಮ್ಯಾಲೆ ಹೋಗೋದು ಬಂದ್ ಮಾಡಿರಿ, ನಿಮ್ಮ ಎವರೇಜ್ ಹೆಚ್ಚು ಮಾಡ್ಕೋತೀರಿ, 100% ಹೆಚ್ಚಾಗ್ತೈತಿ. ನಿಮ್ಮದು ಏನು ಗೊಬ್ಬರ ಮ್ಯಾಲೆ ಹೋಗ್ಯಾತೀರಿ, ಏನು ಗೊಬ್ಬರ ಕೊಡಾತೀರಿ, ಅದನ್ನು ದಯಮಾಡಿ ಕಮ್ಮಿ ಹೋಗಿರಿ, ಅದಕ್ಕೆ ಕೊಡೋ ಪದ್ಧತಿಲೇ ಕೊಡ್ರಿ. ಯಾಕಂದ್ರೆ ಈ ಮ್ಯಾಲೆ ಒಗೋದು ರೂಢಿ ಪದ್ಧತಿ, ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊರಿ. ಅಂದರೆ ನಿಮ್ಮದು ಒಂದು ಎವರೇಜ್ ಕಮ್ಮಿ, ಈಗೇನು ಮಾಡಬೇಡ್ರಿ, ಯಾವುದೇ ಹೆಚ್ಚು ಮಾಡಬೇಡ್ರಿ. ಗೊಬ್ಬರ ಹೋಗಿ ಪದ್ಧತಿ ಬಂದ್ ಮಾಡಿರಿ, 10ರಿಂದ 15% ನೆಕ್ಕಿ ಹೆಚ್ಚು ಮಾಡ್ಕೊತೀರಿ. ಪದ್ಧತಿ ಚೇಂಜ್ ಮಾಡ್ಕೊ, ಏನು ಹಾಕತ್ತೀರಿ ಅಷ್ಟು ಹಾಕ್ರಿ, ಖರೆ ಪದ್ಧತಿ ಚೇಂಜ್ ಮಾಡ್ಕೋರಿ. ಮತ್ತು 10ರಿಂದ 15% ಈಲ್ಡ್ ಹೆಚ್ಚಾಗ್ತೈತಿ. ಅದಕ್ಕೇನೈತಿ ಗೊಬ್ಬರ ದಯಮಾಡಿ ಮ್ಯಾಲೆ ಹೋಗಿಬೇಡ್ರಿ. ಈ ಪ್ರಕಾರ ಗೊಬ್ಬರ ಕೊಟ್ಕೋತ ಹೋದ್ರೆ ನಮ್ಗೆ ಕಬ್ಬಿಗೂ ಉಪಯೋಗ ಆಗ್ತೈತಿ. ಆಮೇಲೆ ನಮ್ಮ ರೊಕ್ಕ ಉಳಿತಾವು, ಖರ್ಚು ಕಮ್ಮಿ ಆಗ್ತೈತಿ. ಅದಕ್ಕೆ ಈ ಗೊಬ್ಬರದ ಪ್ರಮಾಣ ಇಷ್ಟ ಆಯ್ತು. ಇನ್ನು 4ನೇದಪ್ಪ ಅಂತಂದ್ರೆ ನೀರು ನೋಡ್ರಿ, ಕಬ್ಬಿಗೆ ನೀರು ಭಾಳ ಬೇಡ. ಒತ್ತೆ ದಮಾ ನೀರಿಸಿ ಕಬ್ಬಿನ ನೀರಿನಾಗ ಕಬ್ಬು ನೀರಿಸೋದ್ರೆ ನಾ ಭಾಳ ದೊಡ್ಡ ಸಾಕಾರ ಆಗ್ತದೆ. ಅದೆಲ್ಲ ಏನು ತಪ್ಪು. ನೀರು ಭಾಳ ಕಮ್ಮಿ ಪ್ರಮಾಣ ಬೇಕು. ಕಬ್ಬಿಗೆ ನೀರು ಭಾಳ ಕಮ್ಮಿ ಪ್ರಮಾಣ ಬೇಕು. ಅದು ಭೂಮ್ಯಾಗ ಮಾಯ್ಶ್ಚರ್ ಇದ್ರೆ ಸಾಕು. ಮಾಯ್ಶ್ಚರ್ ಅಂದ್ರೆ ಬಟ್ ನಮ್ಮ ಮಣ್ಣು ತೆಗೆದು ಉಂಡೆ ಆದ್ರೆ ಎಷ್ಟು ನೀರು ಸಾಕಾಗೋದಿಲ್ಲ ಅಷ್ಟು ನೀರು ಸಾಕು. ಯಾಕೆ ನೀರು ಹೆಚ್ಚಾಗಬಾರ್ದು? ಈಗ ನೋಡಿರಿ, ಮಳೆಗಾಲದಾಗ ನೀವು ಕಬ್ಬು ನೋಡಿರಿ, ಇದೇ ಬರೋ ಮುಂದೆ ಇಲ್ಲೊಂದು ನೋಡಿ ಸ್ವಲ್ಪ ಜೋಗ್ ಟೈಪ್ ಆಗೈತಿ, ನೀರು ನಿಂತೈತಿ. ಅಲ್ಲಿ ಒಟ್ಟು ಡೆವಲಪ್ಮೆಂಟ್ ಆಗಿಲ್ಲ ಅದು ಕಬ್ಬು. ಎದಕ್ಕೆ ಡೆವಲಪ್ಮೆಂಟ್ ಆಗಿಲ್ಲಪ್ಪ ಅಂತಂದ್ರೆ ನೀರು ಹೆಚ್ಚು ಹಸೋದ್ರಿಂದ
ನಮ್ಮ ಭೂಮಿ ಒಳಗಿನ ಬೇರೆ ಏನಿರ್ತಾವಲ್ಲ ಉಸಿರಾಡ್ಸ್ತಾವೆ, ಅದಕ್ಕೆ ಆಕ್ಸಿಜನ್ ಹೋಗ್ಬೇಕದು. ಯಾವಾಗ ನಮ್ಮ ಬೇರಿಗೆ ಆಕ್ಸಿಜನ್ ಸಿಗ್ತೈತಿ ಅವಾಗ ಮಾತ್ರ ಅದು 50% ಮಾಯ್ಶ್ಚರ್ 50% ಏರ್ ಇದ್ದು ಮಾತ್ರ ಬೇರೆ ಆ್ಯಕ್ಟಿವ್ ಇರ್ತಾವೆ. ಅದಕ್ಕೊಂದು ವಸ್ತುಸ್ಥಿತಿ ಅಂತಾರೆ. ಅದು ಯಾವಾಗ ನಮ್ಮ ಬೇರೆ ಆ್ಯಕ್ಟಿವ್ ಇರ್ತಾವಲ್ಲ, ಒಂದು 50% ಮಾಯ್ಶ್ಚರ್ 50% ಏರ್ ಇದ್ದ ಟೈಮ್ದಾಗ ಅವಾಗ ಬೇರೆ ಆ್ಯಕ್ಟಿವ್ ಇರ್ತಾವೆ, ಅವಾಗಷ್ಟೇ ಗೊಬ್ಬರ ಇದನ್ನು ಸಿಗ್ತದೆ. ಈಗ ನೀವು ಒಂದು ಹೈ ನೀರು ಹಸಿರ್ತೀರಿ, ಒಮ್ಮೆ ತಮಾಮ್ ನೀರು ನಿಲ್ಲಿಸಿದ್ರೆ 8 ದಿವಸ ಆರಂಗಿಲ್ಲ. ಮುಂದೆ ಒಂದು 8ನೇ 9ನೇ ದಿವಸ ಸ್ವಲ್ಪ ಆರ್ತೈತಿ, ಅವು 2 ದಿವಸ ಆರ್ತೈತಿ. ಮುಂದೆ 8 ದಿವಸ ನೀರು ಹಸಿಬಿಟ್ರಂದ್ರೆ ಅವಾಗ ಏನಾಗ್ತೈತಿ, ವಸ್ತುಸ್ಥಿತಿ ಸಿಗಲ್ಲ. ಒಟ್ಟು ನಮಗೆ 15 ದಿವಸನಾಗ 2 ದಿನ ವಸ್ತುಸ್ಥಿತಿ ಸಿಗ್ತೈತಿ. ಈಗ ಅದಕ್ಕೇನೈತಿ, ಹಿಡಿದು ನೀರು ಹಸೋದ ಸ್ವಲ್ಪ ನೀರು ಹಸೋದ, ಮೇಲಮನಿ ಹಸೋದು. ಈಗ ಒಬ್ಬ ಮನುಷ್ಯ ನೀವು ನೀರು ಕುಡಿಬೇಕಾದ್ರೆ ಮುಂಜಾನೆ ಒಂದು ಕೊಡ ಕುಡಿದು ಚಂತಗಿರೋಕ್ಕೆ ಸಾಧ್ಯ ಐತೆ ಅಲ್ರಿ? ಇಲ್ಲ. ನಮಗೇನು ನೀರೇಟಿಗೆ ಆಗ್ತೈತಿ, ಒಂದೊಂದು ಗುಟ್ಟಕ್ಕೆ 2 ಗುಟ್ಟಕ್ಕೆ ಅಟ್ಟೇನು ಕುಡಿತೀವಲ್ಲ. ಕಬ್ಬು ಒಂದು ಜೀವ ಹಂಗಾಗಿ ಅದಕ್ಕೇನೈತಿ, ಎಷ್ಟು ಪ್ರಮಾಣ ನೀರು ಬೇಕಲ್ಲ ಅಷ್ಟು ಪ್ರಮಾಣ ನೀರು ಕೊಡ್ರಿ. ಡ್ರಿಪ್ ಮಾಡ್ಕೊಂಡ್ರಂತೂ ಭಾಳ ಚಲೋ. ಯಾಕಂದರೆ ಡ್ರಿಪ್ ಮಾಡ್ಕೊಂಡ್ರದ್ದು ಭಾಳ ಚಲೋ. ಅನುಕೂಲ ಇದ್ದವ್ರು ಡ್ರಿಪ್ ಮಾಡ್ಕೋರಿ. ಡ್ರಿಪ್ ಮಾಡ್ಕೊಂಡ್ರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಪ್ರಮಾಣ ನೀರು ಕೊಡೋಕೆ ಅನುಕೂಲ ಆಗ್ತೈತಿ. ಮತ್ತು ಡ್ರಿಪ್ ಐತಂತ ನಾನು ಕೆಲವು ಮಂದಿ ನೋಡೀನಿ, 8 ತಾಸು ಬೆಳತಕ್ಕ ಚಂತಕ ಮೋಟ್ರ್ ಚಾಲೂ ಮಾಡಿ ಡ್ರಿಪ್ ಐತೆ ಆಯ್ತು ಇದ್ದಾಳೆ ಅದಕ್ಕೇನಾಗ್ತೈತೆ ಹೇಳಿ. ಆದ್ರೆ ಅದರಷ್ಟು ಕೆಟ್ಟ ಯಾವುದಲ್ಲ. ಯಾಕಂದ್ರೆ ಡ್ರಿಪ್ 15 ಸೆಂಟಿಮೀಟ್ರಕ್ಕೆ 2 ಹೋಲ್ ಇರ್ತಾವೆ. ಒಂದು ಇದಕ್ಕೆ 4 ಲೀಟ್ರ್ ಡಿಸ್ಚಾರ್ಜ್ ಇರ್ತದೆ. ವಿಶೇಷ ನಮ್ಮ ಕಬ್ಬಿಗೆ ಮಾಡೋ 4 ಲೀಟ್ರ್ ಡಿಸ್ಚಾರ್ಜ್ ಆಗ್ತದೆ ಒಂದು ಡ್ರಿಪ್ನ್ಯಾಗ. ಒಂದು 18 16 17 18 ಇಂಚ್ ಒಳಗೆ ಅದೇನೋ ಒಂದು ಡ್ರಿಪ್ ಇರ್ತೈತಿ. ಒಂದು ತಾಸಿಗೆ 4 ಲೀಟ್ರ್ ಇರ್ತೈತಿ. ನೀವು ಅದನ್ನು 8 ತಾಸು 8 4 32 ಲೀಟ್ರ್ ಆಯ್ತು. ಬರೀ ಒಂದು ಸವಾ ಪುಟದಾಗ 32 ಲೀಟ್ರ್ ನೀರು ಕ್ಯಾನ್ ಸುರಿಯೋರು ಆಗ್ತದೆ ನೀರು ಅದು. ಅದಕ್ಕೇನೈತಿ, ಸ್ವಲ್ಪ ನೀರು 2 ತಾಸು 1 ತಾಸು 2 ತಾಸು ಅಷ್ಟು ನೀವು ಭೂಮಿ ಇದು ನೋಡ್ಕೊಂಡು ಮಾಯ್ಶ್ಚರ್ ಮೇಂಟೈನ್ ನೋಡ್ಕೊಂಡು ಅಷ್ಟು ಚಾಲೂ ಮಾಡ್ಕೊತಂದ್ರೆ ಭಾಳ ಚಲೋ. ಅದಕ್ಕೇನೈತಿ, ಅದಕ್ಕೆ ನೀವು ಅಷ್ಟು ನೀರು ಕೊಡ್ತೀವಿ ಬರ್ರಿ. ಇನ್ನು ಸಸ್ಯ ಸಂರಕ್ಷಣೆ ಅದ್ರ ಬಗ್ಗೆ ನಮ್ಮ ಡಾಕ್ಟರ್ ಚೌರಡ್ಡಿ ಸರ್ ಅವರು ಸಸ್ಯ ಸಂರಕ್ಷಣೆ ಬಗ್ಗೆ ಎಲ್ಲ ಡೀಟೇಲ್ ಹೇಳ್ತಾರೆ. ಯಾಕಂದರೆ ಇದ್ರಾಗ ವಿಶೇಷವಾಗಿ ಅಂದ್ರೆ ಈಗ ಈ ವರ್ಷದೇ ಅತಿಯಾಗಿ ಡೊಣ್ಣು ಹುಳ ಬಂದೈತಿ. ಅಂದ್ರೆ ಡೊಣ್ಣು ಹುಳದ್ಲೇ ಈಗ ಸದ್ಯ ನಮ್ಮ ಒಂದು ಅಂದಾಜು ಮೇಲೆ 34,000 ಹೆಕ್ಟ್ರ್ ಏನೋ ನಾಶ ಆಗೈತಂತೆ ನಮ್ಮ ಅಂದರೆ 2 ಸ್ಟೇಟ್ನಾಗ, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಇವು 2 ಸ್ಟೇಟ್ನಾಗ 34,000 ಹೆಕ್ಟ್ರನ್ನ ನಾಶ ಆಗೈತಂತೆ. ನಮ್ಮೊಂದು ಮೊನ್ನೆ ಒಂದು ಯಾವುದೋ ನ್ಯೂಸಲ್ಲಿ ನೋಡಿ ನಾನು. ಅದು ಇಷ್ಟು ಕಬ್ಬು ನಾಶ ಆಗೈತಿ. ಯಾಕಂದ್ರೆ ಡೊಣ್ಣುಳಕ್ಕೆ ಯಾವಾಗ ನೀವು ಈಗ ಡೊಣ್ಣುಳು ಹತ್ತೈತಿ ಯಾವಾಗ ಗುರ್ತಾಗ್ತೈತೆ ಅಂದ್ರೆ ಕಬ್ಬು ಬೀಳ್ತೈತಲ್ಲ, ಬಿದ್ದ ಪೇಟಿಗೆ ಡೊಣ್ಣುಳು ಹತ್ತೈತೆ ಎದ್ದು ನಮ್ಮ ಔಷಧ ಗಿಡ ಕಡೆ ಬರ್ತೈತೆ. ಅದು ಕಬ್ಬು ಬಿದ್ದಾಗನ ರೈತ ಬಿತ್ತಲಿಕ್ಕೋರಿ. ಯಾವಾಗ ನಮ್ಮ ಕಬ್ಬು ಬಿತ್ತು ಒಣಗ್ತಂದ್ರೆ ರೈತ ಬಿದ್ದ. ಅದಕ್ಕೆ ಬೀಳೋಕ್ಕಿಂತ ಮೊದಲ ಕಾಲಕ್ಕೆ ಕಲ್ಲೈತೋ ಏನೈತು ಹೆಸ್ರು ವಹಿಸ್ಕೊಂಡು ಕಬ್ಬು ಯಾಕೆ ಒಂದು ಇಟ್ಟು ಫರ್ಕ್ ಆಗತೈತಿ. ಈ ವರ್ಷ ನಮ್ಮಲ್ಲಿ ಡೊಣ್ಣುಳ ಆಗೈತಪ್ಪ ಅಂತಂದ್ರೆ ಇದು ನಮ್ಮ ಬೆಣ್ಣಿಗಿದ್ದು ನಮ್ಗೆ ಇರೋ ಮಟ್ಟ ನಮ್ಮ ಬೆಣ್ಣಿಗಿದ್ದು ಹುಳ ಅನ್ನೋದು ಅದೇನು ಕಮ್ಮಿ ಆಗಂಗಿಲ್ಲ, ಅದೇನು ಇದಾಗಂಗಿಲ್ಲ. ಯಾವಾಗ ದೇವ್ರ ಪುಣ್ಯದಿಂದ ಅತಿಯಾಗಿ ಮಳೆಯಾಗಿ ನೀರು ನಿಂತಾಗ ಒಂದು 8-10 ದಿವಸದಲ್ಲಿ ನೀರು ನಿಂತಾಗ ಅಲ್ಲಿ ಆ ವರ್ಷ ಪ್ರಮಾಣ ಕಮ್ಮಿ ಆಗ್ತೈತಿ. ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ಹೇಳ್ತಾರೆ ಸರ್ ಅವರು. ಅದ್ರ ಸಸ್ಯ ಸಂರಕ್ಷಣೆ ಬಗ್ಗೆ ಅದ್ರ ಬಗ್ಗೆನೇ ಹೇಳ್ತಾರೆ. ನಾವೊಂದು ಇಷ್ಟು ಇದು ಈಗ ನಾವು ಮಾಡ್ಕೋತ ಬಂದೇವಿ. ಈಗ ಇದೇ ಪ್ರಕಾರ ನೀವು ಒಂದು ತಿಳ್ಕೊಂಡು ಕ್ರಮೇಣವಾಗಿ ಒಂದು ಸ್ವಲ್ಪ ಅಗ್ರಿಕಲ್ಚರ್ದಾಗ ಸುಧಾರಣೆ ತೊಗೊಂಬರ್ರಿ. ಸಾಲ್ ಡಿಸ್ಟೆನ್ಸ್ ಹೆಚ್ಚಿಬಿಡ್ರಿ, ಬೀಜ ಕಮ್ಮಿ ಮಾಡಿರಿ, ಲಾಗೋಡು ಕಮ್ಮಿ ಮಾಡಿರಿ, ಮಣ್ಣಿನ ಫಲವತ್ತತೆ ಹೆಚ್ಚು ಮಾಡ್ಕೋರಿ, ಆರ್ಗ್ಯಾನಿಕ್ ಮೆನ್ಯೂರ್ ಹೆಚ್ಚು ಮಾಡ್ಕೊಂಡು. ಯಾಕಂದರೆ ಈಗಿನ ಇದ್ರೊಳಗೆ ಹುಂಬುಗುತ್ತಿಗೆಲ್ಲ ಸೆಟ್ಗಿ ಮಾಡ್ತಂದ್ರೆ ಏನೂ ಸಲಹಂಗಿಲ್ಲ. ಯಾಕೆ ಈ ನಮ್ನಿ ಲಾಗೋಡ ಈ ನಮ್ನಿ ರೇಟ ಪ್ಯಾಟಿಗೆ ಹೋದ್ರೆ ರೇಟ್ ಇಲ್ಲ, ಫ್ಯಾಕ್ಟ್ರಿಗೆ ಹೋದ್ರೆ ಅಟ್ಟ ಒಂದು ಸೀಮಿತ ರೇಟ, ಇಲ್ಲರೇ ದಿನಕ್ಕೆ ವಾಡಕ್ಕೆ ಹೊಂಟೈತಿ. ಅದಕ್ಕೆ ಯಾವುದೋ ಒಂದು ಸೈಂಟಿಫಿಕ್ಕಾಗಿ ಲಿಮಿಟೆಡಾಗಿ ಮಾಡ್ಕೊಂಡು ಹೋದ್ರಂದ್ರೆ ರೈತ ಉಳಿತಾನೋ. ನಾವು ಮತ್ತು ಹಿಂಗೆ ಹುಂಬುತ್ತಿಯಿಂದ ಮೊದಲಿಂದ ಮಾಡ್ಕೊತ ಹೊಂಟೇವು. ಇಲ್ಲಿ ನೀರು ಹಚ್ಚಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಂದ್ರೆ ನಡೆಯಂಗಿಲ್ಲ. ಅದಕ್ಕೆ ದಯಮಾಡಿ ಏನು ಮಾಡಿರಿ, ಒಂದು ಸೈಂಟಿಫಿಕ್ಕಾಗಿ. ಯಾಕಂದರೆ ಎಲ್ಲ ಇವು ಅದಾವೆ. ಈಗ ಸದ್ಯ ನೀವು ಯೂಟ್ಯೂಬ್ ತಗೋರಿ, ಯೂಟ್ಯೂಬ್ದಾಗ ರಗಡ್ ಕೂತಲ್ಲಿ ಎಲ್ಲ ಚಾನಲ್ಗಳು ಎಲ್ಲ ಯಾವ ಬೆಳೆ ಬಗ್ಗೆ ಬೇಕು ಸೈಂಟಿಸ್ಟ್ ಯೂನಿವರ್ಸಿಟಿಯವರು ಅದಕ್ಕೆ ಇದು ಬಿಟ್ಟಾರ. ಎಲ್ಲ ವಿಜ್ಞಾನಿಗಳು ಹೇಳತ್ತಾರ. ನೀವು ಆನ್ಲೈನ್ ಮೀಟಿಂಗು ಇರ್ತಾವೆ, ಆನ್ಲೈನ್ ಮೀಟಿಂಗು ಅಟೆಂಡ್ ಆಗುತ್ತೆ ಬರ್ರಿ. ಯೂಟ್ಯೂಬ್ ಚಾನಲ್ ತೆಗೆದು ಬರೀ ಆ ಪಿಕ್ಚರ ಶಾರ್ಟ್ಸ್ ನೋಡೋ ಬದಲಿ ಇಂಥ ಅಗ್ರಿಕಲ್ಚರ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಯುವಕರು ಎಲ್ಲರೂ ಅಗ್ರಿಕಲ್ಚರ್ ಬಗ್ಗೆ ನೋಡಿ ಅದಕ್ಕೆ ಭಾಳ ಚಂದ ಇನ್ಫಾರ್ಮೇಷನ್ ಇರ್ತವೆ. ಅದಕ್ಕೇನೈತಿ ಆ ಯೂಟ್ಯೂಬ್ ಇವನ್ನ ಕಲ್ಕೋರಿ, ಎಲ್ಲ ಕಲ್ಕೊಂಡು ಚೆಂದಂಗೆ ಮಾಡ್ಕೊಂಡು ಹೋಗ್ರಿ. ಇದೇ ಪ್ರಕಾರ ನಮಗೂ ಏನಾಯಿತು, ನಾವು ಸ್ಟಾರ್ಟಿಂಗ್ ಇದು ಮಾಡಿದಾಗ ಅದಕ್ಕೊಂದು ನಾನು ಒಂದು ಗ್ರೂಪ್ ಮಾಡಿ ಶುಗರ್ ಕೇನ್ ಕಾರ್ಪೊರೇಷನ್ ಗ್ರೂಪ್ ಮಾಡಿ ನಮ್ಮ ಊರಾಗ ಒಂದು 8 ಹುಡುಗರು ಕೂಡ ಗ್ರೂಪ್ ಮಾಡ್ಕೊಂಡು ನಾವು ಹೋಗೋದು ತಿರುಗಾಡೋದು ನೋಡೋದು ಮಾಡತ್ತಿದ್ದು. ಆಮೇಲೆ ಅದನ್ನು ಯೂಟ್ಯೂಬ್ ನಾವು ಅದೇನು ಮಾಡಿದ್ವಿ, ಗ್ರೂಪ್ ನಮ್ಮ ಚಾನಲ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಶುಗರ್ ಕೇನ್ ಕಾರ್ಪೊರೇಷನ್ ಗ್ರೂಪ್ ಮತ್ತು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಶುಗರ್ ಕೇನ್ ಕಾರ್ಪೊರೇಷನ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ ಮಾಡಿದ್ವು. ಈ ಸದ್ಯ ನಂದು ವಾಟ್ಸಪ್ ಗ್ರೂಪ್ನಾಗ ಮೊದಲು 10 ಮಂದಿ ಹಿಡ್ಕೊಂಡು ಈಗ 5ನೇ ವರ್ಷ ಒಳಗೆ
10 ಮಂದಿ ಗ್ರೂಪ್ನಾಗ ಹಿಡ್ಕೊಂಡು ಈ ಸದ್ಯ ನಂಗೆ 5200 ಫಾರ್ಮರ್ 5 ಡಿಸ್ಟಿಕ್ದಾಗ ಅಲ್ದ ಅದರ್ ಸ್ಟೇಟ್ ತೆಲಂಗಾಣದಾಗ ಒಂದು 7-8 ಮಂದಿ ರೈತರು ನಮ್ಮ ಗ್ರೂಪ್ನಾಗ ಅದಾರ. ಮಧ್ಯಪ್ರದೇಶದಾಗ ಅದಾರ. ಅವರು ನಮ್ಗೆ ಮ್ಯಾಗ ಫೋನ್ ಸಿಗ್ತಾರೋ ಕೇಳ್ತಿರ್ತಾರೋ, ಹೊರಗಿನ ರಾಜ್ಯದವ್ರು ಉಪಯೋಗ ತೋರತ್ತಾರ. ಅದೇ ಪ್ರಕಾರ ನೀವು ಎಲ್ಲ ದಯಮಾಡಿ ಗ್ರೂಪಿಗೆ ಜಾಯ್ನ್ ಆಗ್ರಿ. ಗ್ರೂಪಿಗೆ ಜಾಯ್ನ್ ಆದ್ರೆ ಇನ್ಫಾರ್ಮೇಷನ್ ಬರ್ತಿರ್ತೈತಿ. ನಿಮಗೆ ಪ್ರಶ್ನೋತ್ತರ ಸಂಬಂಧ ಅದಕ್ಕೆ ಅದ್ರಾಗೆಲ್ಲ ಸೈಂಟಿಸ್ಟ್ಗಳು ರಗಡ ಮಂದಿ ಅದಾರ, ವಿಜ್ಞಾನಿಗಳು ಅದಾರ, ಪ್ರಗತಿಪರ ರೈತರು ಅದಾರ. ಅವರೆಲ್ಲ ನಿಮಗೆ ಅದಕ್ಕೆ ಗೈಡೆನ್ಸ್ ಕೊಡ್ತಾರೆ. ನಮಗೆ ತಿಳಿಲಿಲ್ಲ ಅಂದ್ರೆ ಕಡೆಗೆ ಅವ್ರಿಗೆ ಕೊಡ್ತಾರೆ. ಅದ್ರ ಗ್ರೂಪ್ನಾಗ ಸರು ಅದಾರ. ಆ ಗ್ರೂಪ್ನಾಗ ಎಲ್ಲ ಜಾಯ್ನ್ ಆಗಿ ಅಂದ ಆಮೇಲೆ ಯೂಟ್ಯೂಬ್ ಚಾನಲ್ ಐತಿ, ಶುಗರ್ ಕೇನ್ ಕಲ್ಪವೃಕ್ಷ ಗ್ರೂಪ್ ಅದು ಯೂಟ್ಯೂಬ್ ಚಾನಲ್ ಐತಿ. 245 ವಿಡಿಯೋ ಅದಾವೆ ಬರೀ ಶುಗರ್ ಕೇನ್ ಬಗ್ಗೆ, ಮಣ್ಣಿನ ಫಲವತ್ತತೆ ಬಗ್ಗೆ ಹಾಗೂ ಫರ್ಟಿಲೈಸರ್ ಬಗ್ಗೆ, ಆಮೇಲೆ ಕಬ್ಬು ಹೆಂಗೆ ಬೆಳಿಬೇಕು, ಯಾವ ಟೈಪ್ ಮಾಡಬೇಕು, ಅದೇನು ಯಾರು ಹೊಲಕ್ಕೆ ಹೋಗಿ ಮಾಡಿದ್ದಲ್ಲ, ನಾನು ಹೊಲದಾಗಿನ ಪ್ರಾಕ್ಟಿಕಲ್ ಮಾತ್ರ ವಿಡಿಯೋ ಮಾಡಿರ್ತೇನೆ. ಹಂಗೆ ನಮ್ಮ ಚಾನಲ್ದಾಗ ಏನಾಗೈತಿ, ಯೂಟ್ಯೂಬ್ದಾಗ ನಮ್ಮ ಹೊಲದಾಗ ಏನು ನಾವು ಪ್ರಾಕ್ಟಿಕಲ್ ಮಾಡ್ತೀವಿ ಅದನ್ನ ನಿಮ್ಗೆ ಬಿಟ್ಟಿರ್ತೀವಿ. ಇಲ್ಲ ಸೈಂಟಿಸ್ಟ್ಗಳು ಅದಕ್ಕೆ ಸಂಭಾಷಣೆ ಅದಾವ. ಅದ್ರಾಗ ಆನ್ಲೈನ್ ಮೀಟಿಂಗ್ ಮಾಡೇವಿ. 50 ಆನ್ಲೈನ್ ಮೀಟಿಂಗ್ ಮಾಡೇವಿ ನಾವು. ಆನ್ಲೈನ್ ಮೀಟಿಂಗ್ ಮಾಡ್ಕೊಂಡು ರೈತರಿಗೆ ಮಾರ್ಗದರ್ಶನ ಕೊಟ್ಟೇವಿ. ಅದೇ ಪ್ರಕಾರ ನೀವು ಏನು ಮಾಡ್ಕೋರಿ ಅದನ್ನ ಸ್ವಲ್ಪ ಉಪಯೋಗ ಮಾಡ್ಕೋರಿ. ನಿಮ್ಗೇನು ಅಕಸ್ಮಾತ್ ಹೆಚ್ಚು ಸಿಗ್ತೈತಿ ಇಲ್ಲ ಅಂದ್ರೆ ನಮ್ಗೆ ಕೇಳೋದು ಬರ್ರಿ. ಯಾರೇ ನಮ್ಮ ಗ್ರೂಪ್ನಾಗ ಇಲ್ಲ ಅಂದ್ರೆ ನಂಬರ್ ತೊಗೊರ್ಬೇಕಾದ್ರೆ ಎಷ್ಟೋ ಮಂದಿ ನಮ್ಮ ಗ್ರೂಪ್ನಾಗ ಅದಾರ. ಆದ್ರೂ ನನ್ನ ನಂಬರ್ ಯಾರು ಇಲ್ದವ್ರು ಬೇಕಾದ್ರೆ ನಂಬರ್ ತೊಗೊರಿ. 944-9563-517 ಸುಧೀರ್ ಕತ್ತಿ ಅಂತೇಳಿ. ಬರೀ ಹಾಯ್ ಅಂತ ಕಳಿಸ್ಬೇಡ್ರಿ. ತಮ್ಮ ಹೆಸರು, ಅಡ್ರೆಸ್ಸು, ಊರು, ತಮ್ಮ ವಾಟ್ಸಪ್ ನಂಬರು ಈ ವಾಟ್ಸಪ್ನಾಗ ಮೆಸೇಜ್ ಹಾಕಿರಂದ್ರೆ ನಾ ಫ್ರೀ ಇದ್ದಾಗ ಅದನ್ನ ಗ್ರೂಪ್ನಾಗ ಆ್ಯಡ್ ಮಾಡ್ಕೋತೀನಿ. ಆ್ಯಡ್ ಮಾಡ್ಕೊಂಡು ನಿಮ್ಗೆ ಅದ್ರಾಗ ಗುಡ್ ಮಾರ್ನಿಂಗ, ಗುಡ್ ನೈಟ್, ಯಾವುದೂ ಬರ್ತ್ಡೇ ಯಾವುದೂ ಇಲ್ಲ, ದಯಮಾಡಿ ಕಳ್ಸಂಗಿಲ್ಲ. ಅಕಸ್ಮಾತ್ ಕಳಿಸಿದ್ರೆ ಆಟೋಮೆಟಿಕ್ ಡಿಲೀಟ್ ಆಗ್ತೈತೆ. ಅದು ಬರೀ ಅಗ್ರಿಕಲ್ಚರ್, ನಿಮ್ಮಲ್ಲಿ ಏನು ಅಗ್ರಿಕಲ್ಚರ್ ಚೆಂದಾಗಿ ಬೆಳೆದದ್ದು ಹಾಕ್ರಿ. ಎಲ್ಲ ರೈತರು ಮತ್ತೊಬ್ರು ಯಾಕಂದ್ರೆ 5000 ಜನ ನೋಡ್ತಿರ್ತಾರೆ, 5000 ಮಂದಿ ನಾವು ನೋಡ್ತದ. ನಿಮ್ಮದೊಟ್ಟು ಯಾರು ನೋಡ್ತಾರೆ, ಮತ್ತೊಂದು ಹೊಸ ಕಲಿಯೋನಿಗೇನೈತಿ ಇಷ್ಟು ಮಾಡ್ಕೊಂಡು ದಯಮಾಡಿ ರೈತರು ನಾವೇನು ನಂಗೆ ಒಂದು 4 ಮಾತಾಡೋಕೆ ಕೊಟ್ಟಿತ್ತು, ಏನರ ನಾವು ಮಾತಾಡೋ ಮುಂದೆ ಏನರ ತಪ್ಪಾಗಿತ್ತು, ತಪ್ಪು ಇದು ಅನಿಸಿತ್ತು ಅಂದ್ರೆ ಕ್ಷಮಿಸ್ರಿ. ಇಷ್ಟು ಹೇಳ್ಕೊಂಡು ನನಗೆ ಧನ್ಯವಾದಗಳು. ನಮಸ್ಕಾರ.